पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम्। ॐ जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। श्रीगुरुभ्यो नमः। विशान्महाग्नेः पुरुषाददंशनादसत्सभायाः वनवासकृच्छ्रतः मृधे मृधेनेकमहारथास्त्रतो द्रौण्यस्त्रतश्चास्म हरेभिरक्षिताः। ನಿನ್ನೆ ದಿವಸ ನೋಡಿದ್ದೀವಿ ಧೃತರಾಷ್ಟ್ರನ ಪುತ್ರ ಮೋಹ ಹೇಗಿತ್ತು ಹಾಗೆ ಅಂತ. ಆ ಕಲಿ ಹೊರಗಿದ್ದ ಕಲಿ ಅವನು ಒಳಗೆ ನುಗ್ಗಿದ ಧೃತರಾಷ್ಟ್ರನಲ್ಲಿ ಒಂದು ರೂಪದಲ್ಲಿ ಸೇರಿಕೊಂಡ ಹಾಗೆ ಅಂತ. ದೇವರು ಪ್ರತಿಯೊಬ್ಬರಲ್ಲೂ ಎಷ್ಟು ಸಾಮರ್ಥ್ಯ ಇಟ್ಟಿರ್ತಾನೆ ನೋಡಿ. ಹೇಗೆ ತತ್ವಾಭಿಮಾನಿ ದೇವತೆಗಳು ಅಂತ ಇದ್ದಾರೆ, ಅದೇ ರೀತಿಯಾಗಿ ತತ್ವಾಭಿಮಾನಿ ಅಸುರರು ಅಂತ ಇದ್ದಾರೆ. ಕಣ್ಣಿಗೆ, ಮೂಗಿಗೆ, ಕಿವಿಗೆ ಏನು ಪಂಚ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅಂತ ಇದೆ, ಅವರ ಒಳಗೆ ಪ್ರಧಾನವಾಗಿರತಕ್ಕವ ಕಲಿ. ಹೇಗೆ ತತ್ವಾಭಿಮಾನಿ ದೇವತೆಗಳ ಒಳಗೆ ಪ್ರಧಾನ ಕೆಲಸ ಮಾಡುವವರು ಯಾರು? ಪ್ರಾಣದೇವರು. ತತ್ವಾಭಿಮಾನಿ ದೇವತೆಗಳ ಒಳಗಿದ್ದು ಎಲ್ಲ ಕೆಲಸವನ್ನು ಮಾಡುವವರು ಪ್ರಾಣದೇವರು. ಪ್ರಾಣದೇವರ ಒಳಗೆ ಪರಮಾತ್ಮ ಹೇಗೋ ಅದೇ ರೀತಿಯಾಗಿ ತತ್ವಾಭಿಮಾನಿ ಅಸುರರಲ್ಲಿ ಮುಖ್ಯವಾಗಿ ನಿಂತು ಕೆಲಸಗಳನ್ನು ಮಾಡಿಸುವವ ಕಲಿ. ಕಲಿ ಒಳಗಿದ್ದು ಮುಖ್ಯ ಪ್ರಾಣದೇವರು ಮತ್ತು ಅವರ ಒಳಗೆ ಪರಮಾತ್ಮ ಹಾಗೆ ಅಂತ ಅದು ಇದ್ದೇ ಇದೆ. ಈ ರೀತಿಯಾಗಿ ಆ ಕಲಿ ಮಾಡತಕ್ಕ ಕೆಲಸ ಏನು? ಅಜ್ಞಾನ, ಮಿಥ್ಯಾಜ್ಞಾನ ಅಂತ ಹೇಳ್ತಾರೆ. ಕಲಿ ನಮ್ಮ ಒಳಗೆ ಬಂದ ಹಾಗೆ ಅಂದರೆ ಮಾಡುವ ಕೆಲಸ ಇಷ್ಟು, ನಮಗೆ ಅಜ್ಞಾನ ಅಂದರೆ ಜ್ಞಾನ ಇಲ್ಲದೇ ಹೋಗೋದು. ಏನೋ ಒಂದು ಕೇಳಿದರೆ ಗೊತ್ತಿಲ್ಲ ಅಂತ ಹೇಳ್ಬಿಡೋದು. ದೇವರ ವಿಚಾರ ಗೊತ್ತಿಲ್ಲ, ಸತ್ಯನಾರಾಯಣ ಅಂದರೆ ಏನೋ ಗೊತ್ತಿಲ್ಲ, ಸತ್ಯನಾರಾಯಣ ಪೂಜೆ ಗೊತ್ತಿಲ್ಲ, ಶ್ರಾರ್ಧ ಏನೋ ಗೊತ್ತಿಲ್ಲ, ಶ್ರಾರ್ಧಕ್ಕೂ ಸತ್ಯನಾರಾಯಣ ಪೂಜೆಗೆ ಏನು ವ್ಯತ್ಯಾಸ? ಎಲ್ಲ ಒಂದೇ, ಎಲ್ಲ ದೇವರ ಪೂಜೆ ರೀ ಅಷ್ಟೇ. ಇದು ಅಜ್ಞಾನದ ಕೆಲಸ. ಇನ್ನು ಮಿಥ್ಯಾಜ್ಞಾನ ಹಾಗೆ ಅಂದರೆ ತಪ್ಪಾಗಿ ತಿಳಿಯೋದು. ವಾಸ್ತವಿಕವಾಗಿರೋದು ಒಂದು, ತಿಳಿಯೋದು ಒಂದು ಹಾಗೆ ಅಂತ. ಇದು ಕಲಿ ಮಾಡತಕ್ಕ ಮುಖ್ಯ ಕೆಲಸ ಅಂತ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಧೃತರಾಷ್ಟ್ರನಲ್ಲಿ ಆ ರೀತಿಯಾಗಿ ಸೇರಿದ್ರಿಂದ ಏನಾಯಿತು? ಅವನಿಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಆ ವಿವೇಕ ಅದು ಹೋಯ್ತು. ಯಾರನ್ನು ಹತ್ತಿರ ಸೇರಿಸಬಾರ್ದೋ, ಯಾರನ್ನು ಕೊಂಡಾಡಬಾರ್ದೋ ಅವರನ್ನು ಕೊಂಡಾಡ್ತಾ ಇದ್ದ. ನಮಗೂ ಒಂದು ಎಚ್ಚರ, ಯಾರನ್ನು ಕೊಂಡಾಡಬೇಕೋ ಅವರನ್ನೇ ಕೊಂಡಾಡಬೇಕು, ಕೊಂಡಾಡಬಾರದವರನ್ನು ತಲೆಯಲ್ಲಿಟ್ಟು ಕೊಂಡಾಡಬೇಡಿ ಹಾಗೆ ಅಂತ. ಧೃತರಾಷ್ಟ್ರನಂತೆ ಆಗ್ತೀವಿ ಹಾಗೆ ಅಂತ ಹೇಳಿದ. ದುರ್ಯೋಧನ ತನ್ನ ಪ್ಲ್ಯಾನ್ ಎಲ್ಲ ಹೇಳಿದ. ಪಾಂಡವರು ನಾಶ ಆಗಬೇಕು. ಪಾಂಡವರ ನಾಶ ಆಗೋದಂದರೆ ಅವರನ್ನು ಯುದ್ಧ ಮಾಡಿ ಸೋಲಿಸೋಕ್ಕಾಗಲ್ಲ. ಈಗಾಗಲೇ ಅನೇಕ ಬಾರಿ ಪರೀಕ್ಷೆ ಆಗಿಬಿಟ್ಟಿದೆ. ಪರೀಕ್ಷೆಯಲ್ಲಿ ಪಾಂಡವರೇ ಗೆದ್ದಿದ್ದಾರೆ, ಭೀಮಸೇನ ದೇವರೇ ಗೆದ್ದದ್ದು, ಉಳಿದ ಕೌರವರು ಸೋತದ್ದೇ. ಈ ರೀತಿಯಾಗಿ ಅವರನ್ನು ಬಲದಿಂದ ಎದುರಿಸೋಕ್ಕಾಗಲ್ಲ.
ಇನ್ನೂ ಅನೇಕ ಉಪಾಯಗಳು, ವಿಷ ಇತ್ಯಾದಿಗಳು. ವಿಷ ಆಯಿತು, ನೀರಾಯಿತು, ಯಾವುದರಿಂದಲೂ ಏನು ಮಾಡೋಕ್ಕಾಗಿಲ್ಲ. ಇನ್ನು ಮೂರನೇದು ಯಾವುದು? ಬೆಂಕಿ. ಮಹಾಗ್ನೇಹೆ ಅಂತ ಬರೀತಾರೆ. ಅದರಿಂದ ಅದರ ಒಂದು ಪರೀಕ್ಷೆ ಮಾಡಿಬಿಡೋಣ ಹಾಗೆ ಅಂತ ಅವನ ಉದ್ದೇಶ. ಅದರಿಂದ ದುರ್ಯೋಧನನ ಹತ್ರ ಅವನು ಧೃತರಾಷ್ಟ್ರನ ಹತ್ರ ಹೇಳ್ತಾನೆ, ವಾರಣಾವತಕ್ಕೆ ಕಳಿಸು, ಅಲ್ಲಿ ವಿಷ್ಣು ದೇವಾಲಯ ಒಂದಿದೆ, ಅಲ್ಲಿ ಉತ್ಸವ ನಡೀತಿದೆ, ಉತ್ಸವದ ನಿಮಿತ್ತ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ, ಪುಣ್ಯ ಬರುತ್ತದೆ ಅಂತ ಹೇಳು. ಅವರು ಹೋಗಿಯೇ ಹೋಗ್ತಾರೆ, ವಿಷ್ಣು ಭಕ್ತರು ಅವರು, ಹೋಗಲ್ಲ ಅಂತ ಇಲ್ಲ. ನೋಡಿ, ಕಲಿಗೂ ಕೂಡ ಎಷ್ಟು ವಿಶ್ವಾಸ ಇತ್ತು ನೋಡಿ. ವಿಷ್ಣು ಭಕ್ತರು ಅಂದರೆ ಹೇಗಿರ್ತಾರೆ? ದೇವಾಲಯದಲ್ಲಿ ಇರತಕ್ಕ ಉತ್ಸವದಲ್ಲಿ ಹೋಗಿ ಪಾಲ್ಗೊಳ್ತಾರೆ. ಈ ನಮಗೂ ಕಲಿಸುವ ಒಂದು ಪಾಠ ಅದು. ಮಠಗಳಲ್ಲಿ ಆಗತಕ್ಕ ಅನೇಕ ವಿಶೇಷ ಕಾರ್ಯಕ್ರಮಗಳಲ್ಲಿ ನಾವು ಸೇರಿ ಭಾಗವಹಿಸಬೇಕು ಹಾಗೆಂಬ ಒಂದು ಸೂಚನೆಯೂ ಕೂಡ ಇಲ್ಲಿ ಅಡಕವಾಗಿದೆ. ಅದರಿಂದ ಹೇಳು ಅಂತ ಹೇಳಿದಾಗ ಆಯಿತು ಅಂತ ಕರೆಸ್ತಾನೆ ಪಾಂಡವರನ್ನು. ಧೃತರಾಷ್ಟ್ರ ಕರೆಸ್ತಾನೆ, ವಾರಣಾವತದಲ್ಲಿ ವಿಷ್ಣುವಿನ ಉತ್ಸವ ನಡೀತದೆ, ನೀವು ಅಲ್ಲಿ ಹೋಗಿ ಬನ್ನಿ ಹಾಗೆ ಅಂತ. ಯುಧಿಷ್ಠಿರನಿಗೆ ಪಾಂಡವರ ಹಿರಿಯ ಅಣ್ಣ ಯುಧಿಷ್ಠಿರ, ದೊಡ್ಡಪ್ಪ ಹೇಳಿದ ಕೂಡಲೇ ಮುಗೀತು, ಅದಕ್ಕೆ ಪ್ರತಿ ಆಡುವವನೇ ಇಲ್ಲ ಅವನು. ಆಯಿತು ಅಂತ ಒಪ್ಕೊಂಡ್ಬಿಡ್ತಾನೆ. ಭೀಮಸೇನ ದೇವರಿಗೆ ಸಮಸ್ಯೆ, ಅವ್ರು ಹೇಳೇ ಬಿಟ್ಟರು, ನಾವ್ಯಾಕೆ ಅಲ್ಲಿಗೆ ಹೋಗಬೇಕು, ಇಲ್ಲೇ ಇರಬೇಕು ನಾವು. ನಮ್ಮನ್ನು ಈ ಹಸ್ತಿನಾವತಿಯಿಂದ ಹೊರಗೆ ಕಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ದುರ್ಯೋಧನಾದಿಗಳು. ನಾವಲ್ಲಿ ಹೋದರೆ ಭಿಕ್ಷೆ ಬೇಡಬೇಕಾದ ಪ್ರಸಂಗ ಬರುತ್ತದೆ. ಕ್ಷತ್ರಿಯರು ಭಿಕ್ಷೆ ಬೇಡಬಾರ್ದು, ನಾವು ಭಿಕ್ಷೆ ಹಾಕಬೇಕು, ಭಿಕ್ಷೆ ಕೊಡಬೇಕು. ಅವರವರಿಗೆ ಅಂತ ವಿಹಿತ ಧರ್ಮ ಅಂತ ಒಂದು ಇದೆ ನೋಡಿ. ಕ್ಷತ್ರಿಯರು ಭಿಕ್ಷೆ ಬೇಡಬಾರ್ದು. ಕರ್ಣ ಭಿಕ್ಷೆ ಬೇಡಿ ರಾಜ್ಯವನ್ನು ಪಡೆದ, ದಾನ ಕೊಟ್ಟದ್ದು. ದುರ್ಯೋಧನ ತನ್ನ ಪರಾಕ್ರಮದಿಂದ ಗೆದ್ದದ್ದಲ್ಲ ಕರ್ಣ. ದುರ್ಯೋಧನನಿಂದ ದಾನವನ್ನು ಪಡೆದು ರಾಜ್ಯನಾದ ಹಾಗೆ ಅಂತ ನಾವೇನು ಕೇಳ್ತೀವಿ. ಆ ಸಂದರ್ಭದಲ್ಲಿ ಆಚಾರ್ಯರು ನಿಂದೆ ಮಾಡ್ತಾರೆ, ಕರ್ಣ ಮಾಡಬಾರ್ದಿತ್ತು, ರಾಜ್ಯ ತಗೊಳ್ಳಿಕ್ಕೆ ಕ್ಷತ್ರಿಯರಿಗೆ ಅಧಿಕಾರನೇ ಇಲ್ಲ. ಆ ರೀತಿಯಾಗಿ ಭಿಕ್ಷೆ ಬೇಡಬೇಕಾದ ಪ್ರಸಂಗ ಬರುತ್ತದೆ ಅಂತ ಹೇಳಿದಾಗ ಯುಧಿಷ್ಠಿರನಿಗೆ ಏನು ಮಾಡಬೇಕು? ಇದನ್ನೇ ಧರ್ಮದ ಇಕ್ಕಟ್ಟು ಅಂತ ಅನ್ನೋದು. ಕೇಳಿಲ್ಲ ಅಂದರೆ ದೊಡ್ಡಪ್ಪ ಬೇಜಾರು ಮಾಡ್ಕೋತಾನೆ, ಕೇಳಿದರೆ ಧರ್ಮ ಹಾನಿ ಆಗ್ತದೆ, ಭಿಕ್ಷೆ ಬೇಡಬೇಕಾದ ಪ್ರಸಂಗ ಬರುತ್ತದೆ. ಭೀಮಸೇನ ದೇವರು ಎಚ್ಚರಿಸ್ತಾ ಇದ್ದಾರೆ. ಬಲವಂತ ಮಾಡಿಲ್ಲ ಭೀಮಸೇನ ದೇವರು, ಇದ್ದದ್ದನ್ನು ಹೇಳಿಬಿಟ್ರು. ನೋಡಿ, ದೊಡ್ಡವರ ಹತ್ರ ಹೇಗೆ ನಡ್ಕೋಬೇಕು ಎಂಬ ಒಂದು ವಿಚಾರವನ್ನು ಕೂಡ ಭೀಮಸೇನ ದೇವರು ತೋರಿಸಿಕೊಡ್ತಾ ಇದ್ದಾರೆ. ದೊಡ್ಡವರಿಗೆ ಪಾಪ ಗೊತ್ತಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಅವ್ರನ್ನ ಹೋಗಿ ಬೈತಾ ಕೂತಿರಬಾರ್ದು. ದಡ್ಡ, ನಿನಗೇನು ಬರೋದಿಲ್ಲ, ಮೂರ್ಖನಾಗಿದ್ದಿ ಹಾಗೆಂತೆಲ್ಲ ಬೈಬಾರ್ದು ದೊಡ್ಡವರನ್ನು. ಏನು ಮಾಡಬೇಕು ಮತ್ತೆ? ಈ ರೀತಿಯಾಗಾದರೆ ಈ ರೀತಿಯಾಗಿ ಪರಿಸ್ಥಿತಿ ಬರುತ್ತದೆ, ಪರಮಾತ್ಮನ ವಿರೋಧ ಬರುತ್ತದೆ, ಶಾಸ್ತ್ರಗಳ ವಿರೋಧ ಬರುತ್ತದೆ. ಅದರಿಂದ ಹೀಗೆ ಮಾಡೋದು ಬೇಡ ಹಾಗೆ ಅಂತ ವಿನಯದಿಂದಲೇ ಹೇಳಬೇಕಂತ ದೊಡ್ಡವರ ಹತ್ರ. ಯದ್ಯಪಿ ದೊಡ್ಡವರು ಮಾಡೋದು ತಪ್ಪು ಅಂತ ನಮಗೆ ಖಾತ್ರಿ ಆಗಿದ್ರೂ ಕೂಡ ಚಿಕ್ಕವರು ಹೇಗೆ ನಡ್ಕೋಬೇಕು, ಏಕಾಏಕಿಯಾಗಿ ಅವ್ರನ್ನ ಬೈಯಕ್ಕೆ ಶುರು ಮಾಡಿ ಬಿಡಬಾರ್ದು, ವಿನಯದಿಂದಲೇ ಹೇಳಬೇಕು ಅಂತ. ಅಕಸ್ಮಾತ್ ಅವರು ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ನಾನು ಈ ರೀತಿಯಾಗಿ ನಡ್ಕೋತೀನಿ, ನನಗೆ ಅನುಮತಿಯನ್ನು ಕೊಡಿ ಅಂತ ಅವರ ಅನುಮತಿಯನ್ನು ಪಡೆದು ನಡೀಬೇಕೇ ಹೊರತು ಅವರನ್ನು ಬೈದು ನಿಂದೆ ಮಾಡಿ ಬರಬಾರ್ದು ಹಾಗೆ ಅಂತ ಶಾಸ್ತ್ರ ವಿಹಿತವಾಗಿದೆ. ಅದರಿಂದ ಭೀಮಸೇನ ದೇವರು ಏನು ಹೇಳಿಲ್ಲ. ಯುಧಿಷ್ಠಿರನ ಪರಿಸ್ಥಿತಿ ಅರ್ಥ ಆಯಿತು. ಈ ಸಂದರ್ಭದಲ್ಲಿ ಆಚಾರ್ಯರು ಒಂದು ನಿರ್ಣಯ ಹೇಳ್ತಾ ಇದ್ದಾರೆ. ಅಲ್ಲ, ಪಾಂಡುರಾಜ ಕರೆಸಿದ, ತನಗೆ ಸಂತಾನ ಉತ್ಪತ್ತಿ ಮಾಡಲಿಕ್ಕಾಗಿಲ್ಲ, ಶಾಪ ಇತ್ತು, ದೊಡ್ಡ ದೊಡ್ಡ ದೇವತೆಗಳನ್ನು ಕರೆಸಿದ. ಮೊದಲು ಯಾರನ್ನ ಕರಿಬೇಕಾಗಿತ್ತು? ವಾಯುದೇವರನ್ನೇ ಕರಿಬೇಕಾಗಿತ್ತು. ಪರಮಾತ್ಮನನ್ನು ಕರೆಯೋಕ್ಕಾಗಲ್ಲ, ಯಾಕೆ? ಮಾವನಾಗಿ ವೇದವ್ಯಾಸರಿದ್ದಾರೆ, ಮಾವನಿಂದ ಪಡೀಬಾರದು ನಿಯೋಗ ಪದ್ಧತಿಯಿಂದ, ಆಯಿತು. ಕರೆದ ಮೇಲೆ ಯಾರನ್ನ ಕರಿಬೇಕಾಗಿತ್ತು? ವಾಯುದೇವರನ್ನೇ ಕರಿಬೇಕಾಗಿತ್ತು. ಯುಧಿಷ್ಠಿರನನ್ನು ಯಾಕೆ ಕರೆದರು? ದೊಡ್ಡ ಪ್ರಶ್ನೆ ನೋಡಿ. ಮಹಾಭಾರತಕ್ಕೆ ಯಾರೂ ಉತ್ತರನೇ ಕೊಟ್ಟಿಲ್ಲ. ಮಹಾಭಾರತವನ್ನು ವಿಚಾರ ಮಾಡಿ ಉತ್ತರ ಯಾವ ಆಚಾರ್ಯರು ಕೊಟ್ಟಿಲ್ಲ. ಅದನ್ನು ಕೊಟ್ಟ ಏಕೈಕ ಆಚಾರ್ಯರು ಅಂದರೆ ಶ್ರೀಮನ್ ಮಧ್ವಾಚಾರ್ಯರೇ.
ಯಾಕೆ ಯುಧಿಷ್ಠಿರನನ್ನು ಅಣ್ಣನಾಗಿ ಮಾಡಿದ, ಭೀಮನನ್ನು ಯಾಕೆ ತಮ್ಮನಾಗಿ ಮಾಡಿದ? ನೋಡಿದರೆ ತಾರತಮ್ಯದಲ್ಲಿ ದೊಡ್ಡವರಾಗಿದ್ದಾರೆ ಭೀಮಸೇನ ದೇವರು. ನೋಡಿ, ಇಂಥ ಸಂದರ್ಭಗಳು ಬರುತ್ತದೆ. ಪರಮಾತ್ಮನ ಇಚ್ಛೆ ಏನಾಯಿತು, ಅಕಸ್ಮಾತ್ ಏನಾರು ಭೀಮಸೇನ ದೇವರು ಅಣ್ಣನಾಗಿ ಹುಟ್ಟಿದರೆ ಆಗಲೇ ಕಲಿಯ ಕಥೆಯೆಲ್ಲ ಮುಗಿದೋಗ್ತಾ ಇತ್ತು. ನೋಡಿ, ಇದಕ್ಕೆಲ್ಲ ಅವಕಾಶನೇ ಕೊಡ್ತಾ ಇಲ್ಲ. ದೊಡ್ಡವರು ತಪ್ಪು ಮಾಡ್ತಾ ಇದ್ದಾರೆ, ಹೇಳಬೇಕಟ್ಟೆ, ಅಲ್ಲಿ ಹೋದರೆ ತೊಂದರೆ ಆಗ್ತದೆ ಹಾಗೆ ಅಂತ. ಅದರಿಂದ ಭೀಮಸೇನ ದೇವರು ಸುಮ್ಮನಾದರು. ದೊಡ್ಡವರು ಹೇಗೆ ನಡೆಸ್ತಾರೋ ಹಾಗೆ ಹಾಗೆ ಅಂತ. ಆದರೆ ವಿಚಾರವನ್ನು ಹೇಳಬೇಕು. ವಿಚಾರ ಹೇಳಿದೆ ಬಾಯಿ ಮುಚ್ಚಿ ಕೊಡಬಾರ್ದು. ವಿಚಾರ ಹೇಳಿ ಅವ್ರು ಹೇಗೆ ನಡೆಯುತ್ತಾರೋ ಹಾಗೆ ಹಾಗೆ ಅಂತ. ಅದರಿಂದ ಯುಧಿಷ್ಠಿರನನ್ನು ಅಣ್ಣನಾಗಿ ಮಾಡಿದ ಉದ್ದೇಶ ಇದು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆಯಿತು ಅಂತ ವಾರಣಾವತಕ್ಕೆ ಹೋಗ್ತಾರೆ. ಅಲ್ಲಿ ದುರ್ಯೋಧನನದ್ದೇ ವ್ಯವಸ್ಥೆ. ಮೊದಲು ಒಂದು ಅರಗಿನ ಮನೆ ಕಟ್ಟಿ ಇಟ್ಟಿದ್ದ, ಅಲ್ಲಿ ಹೋಗಿ ವಾಸ ಮಾಡ್ತಾರೆ. ಅಲ್ಲಿ ದುರ್ಯೋಧನನ ಸೇವಕರು ಅವರೇ ಬರ್ತಾರೆ. ಅಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಅವನ ಉದ್ದೇಶ, ಅವನ ಹೆಸರೇನೋ ಹೇಳ್ತಾರೆ, ಮರ್ತೋಯ್ತು. ಆ ಸೇವಕ, ದುರ್ಯೋಧನನ ಸೇವಕ ಏನು ಮಾಡ್ತಾನೆ, ಕಾಯ್ತಾ ಇರ್ತಾನಂತೆ. ಪಾಂಡವರು ಯಾವಾಗ ಮಲಗ್ತಾರೆ, ಯಾವಾಗ ಈ ಮನೆಗೆ ಬೆಂಕಿ ಹಚ್ಚೋದು, ಹೋಗೋದು ಹಾಗೆ ಅಂತ. ಈ ಸುದ್ದಿ ಪಾಂಡವರಿಗೂ ಗೊತ್ತಿದೆ, ವಿದುರನ ಮೂಲಕ ಗೊತ್ತಿದೆ. ಅದರಿಂದ ಯುಧಿಷ್ಠಿರ ಮೊದಲು ಹೇಳಿಬಿಟ್ರು. ವಾಸನೆ ನೋಡಿದರೆ ಗೊತ್ತಾಯ್ತು, ಮನೆಗೆ ನುಗ್ಗುವಾಗಲೇ ವಾಸನೆ, ಆ ಎಣ್ಣೆ ಏನೇನೋ ಹಾಕಿಟ್ಟಿರ್ತಾರೆ, ಆ ಥರ ವಾಸನೆ, ಅರಗಿನ ವಾಸನೆ ಎಲ್ಲೋ ಗೊತ್ತಾಯ್ತು. ಹೇಳುವಾಗಲೇ ಕಳಿಸಿರ್ತಾರೆ, ವಿಷದ ಬಾಧೆ ಇದೆ, ಅಗ್ನಿಯ ಬಾಧೆ ಇದೆ, ಎಚ್ಚರ ಇದೆ ಹಾಗೆ ಅಂತ. ಅಲ್ಲಿ ಆ ಪುರೋಚನನ ಅಕ್ಕನ ಮಕ್ಕಳು ಎಲ್ಲ ಬರ್ತಾರೆ. ಅವರು ಒಂದು 5 ಜನ ಇದ್ದರು. ಎಲ್ಲರೂ ಬಂದರು, ಇವರಿಗೆ ಅಡುಗೆ ಮಾಡಿ ಹಾಕಬೇಕು ಹಾಗೆ ಅಂತ. ಒಂದು ದಿವಸ ಅಡುಗೆಯಲ್ಲಿ ವಿಷವನ್ನು ಹಾಕಿಬಿಟ್ರಂತೆ ಅವರು. ಅಲ್ಲೂ ವಿಷ ಪ್ರಯೋಗ ಆಗಿದೆ. ಭೀಮಸೇನ ದೇವರು ಮೊದಲು ಊಟ ಮಾಡೋದಂತೆ. ಅಕಸ್ಮಾತ್ ವಿಷ ಹಾಕಿದ್ದಾರೆ ಅಂತ ಗೊತ್ತಿದ್ದರೆ ಎಲ್ಲ ಊಟವನ್ನು ತಾವೇ ಮಾಡಿಬಿಡೋರಂತೆ. ಯುಧಿಷ್ಠಿರಾದಿಗಳಿಗೆ ಉಳಿಸಲೇ ಇಲ್ಲ, ಅವರಿಗೆ ವಿಷ ಏನು ಮಾಡೋದಿಲ್ಲ. ಈ ರೀತಿಯಾಗಿ ವಿಷವೂ ಕೆಲಸ ಆಗಿಲ್ಲ. 6 ತಿಂಗಳ ಕಾಲ ಕಾಯ್ದಂತೆ ಪುರೋಚನ ಯಾವಾಗ ಮಲಗ್ತಾ ಇದ್ದಾನೆ, ಈ ಪುರಕ್ಕೆ ಬೆಂಕಿ ಹಚ್ಚಿ ಹೋಗೋಣ ಅಂತ ಭೀಮಸೇನ ದೇವರು ಕಾಯ್ತಾ ಇದ್ದಾರೆ. ಇಬ್ಬರು ಪರಸ್ಪರ ಕಾಯ್ತಾ ಕೂತಿದ್ದಾರೆ. ಇವರಿಬ್ಬರು ಮಲಗಲೇ ಇಲ್ಲ. 6 ತಿಂಗಳಾಯಿತು. ಅದಕ್ಕೆ ಮೇಲೆ ತಡ್ಕೊಳ್ಳಿಕ್ಕಾಗಿಲ್ಲ, ಪುರೋಚನನಿಗೆ ತಡ್ಕೊಳ್ಳಿಕ್ಕಾಗಿಲ್ಲ, ಮಲಗೇ ಬಿಟ್ಟ ಅಂತ. ಇದೇ ಸರಿಯಾದ ಸಂದರ್ಭ ಅಂತ ಹೇಳಿ ಆ ಒಂದು ಸುರಂಗ ವಿದುರ ತೋಡಿಸಿ ಇಟ್ಟಿದ್ದ. ಆ ಸುರಂಗದ ಮೂಲಕ ಎಲ್ಲರನ್ನು ಹೊರಗೆ ಕಳಿಸಿ ಭೀಮಸೇನ ದೇವರು ಆ ಮನೆಗೆ ತಾವೇ ಬೆಂಕಿ ಹಚ್ತಾರೆ. ದೇವರ ದಯೆ ಎಂಬುದು ಹೆಜ್ಜೆ ಹೆಜ್ಜೆಗೂ ನಾವು ಕಾಣಬಹುದು. ನೋಡಿ, ಪಾಂಡವರಿಗೆ ಬಂದ ಆಪತ್ತನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹೇಗೆ ಆಪತ್ತು ಬರುತ್ತದೆ ಊಹಾತೀತ. ಅಂತಹ ಸಂದರ್ಭದಲ್ಲೂ ಕೂಡ ಆ ಭೀಮಸೇನ ದೇವರ ಒಳಗಿದ್ದು ಹೇಗೆ ಪರಮಾತ್ಮ ಪಾಂಡವರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬುದನ್ನು ಸ್ಮರಿಸಿಕೊಡ್ತಾ ಇದ್ದಾಳೆ. ವಿಷಾನ್ ಮಹಾಗ್ನೇಹೇ. ಅಲ್ಲಿಂದ ಅವರು ಮತ್ತೆ ಏಕಚಕ್ರ ನಗರಕ್ಕೆ ಹೋಗಿ ಅಲ್ಲೇ ಬ್ರಾಹ್ಮಣರ ವೇಷದಲ್ಲಿ ಇದ್ದು ವೇದವ್ಯಾಸರ ಅಪ್ಪಣೆಯಂತೆ ಅಲ್ಲೇ ಭಿಕ್ಷಾನ್ನ ಬೇಡಿ ಊಟವನ್ನು ಮಾಡ್ತಾ ಇದ್ದರು ಹಾಗೆ ಅಂತ ಅಲ್ಲಿ ಬರುತ್ತದೆ. ಕುಂತಿ ಅದನ್ನು ಸ್ಮರಿಸ್ಕೋತಾ ಇದ್ದಾಳೆ. ಕುಂತಿದೇವಿಯೂ ಹೋಗಿದ್ದಳು, ಅಲ್ಲಿ ಜೊತೆಗೆ ಹೋಗಿದ್ದಳು ಅವಳು ಕೂಡ. ವಿಷಾನ್ ಮಹಾಗ್ನೇಹೇ ಹಾಗೆ ಅಂತ. ಪುರುಷಾದ ದಂಶನಾಥ್. ಅಲ್ಲಿಂದ ಹೋದರೆ ಪುರುಷಾದ ಹಾಗೆಂದರೆ ಪುರುಷರನ್ನೇ ನುಂಗಾಕಿಯವರು ಯಾರು? ಮನುಷ್ಯರು, ರಾಕ್ಷಸರು. ಹಿಡಿಂಬ ಮತ್ತು ಬಕ ಅಂತ ಅಲ್ಲಿಗೆ ಬರ್ತಾರೆ. ಅಲ್ಲಿ ಹಿಡಿಂಬವನ ಅಂತಲೇ ಇದೆ. ಗಂಗಾ ನದಿಯನ್ನು ದಾಟಿ ಪಾಂಡವರು ಏಕಚಕ್ರ ನಗರಕ್ಕೆ ಹೋಗಬೇಕು. ದಾರಿಯಲ್ಲಿ ಹಿಡಿಂಬವನ, ಅಲ್ಲಿ ಹಿಡಿಂಬಾಸುರ ಇದ್ದಾನೆ. ಹಿಡಿಂಬಾಸುರನ ವನ ಅದು. ಅವನ ಸಹೋದರಿ ಹಿಡಿಂಬಿ ಹಾಗೆ ಅಂತ. ಇವರು ಬರೋದು ಗೊತ್ತಾಯಿತು ಅವನಿಗೆ. ಮಾಂಸದ ಆ ವಾಸನೆ ಗೊತ್ತಾಯಿತು ಅವನಿಗೆ. ರಾಕ್ಷಸರಿಗೆ ಅಸುರರಿಗೆ ಅದು ಮೂಗು ಚೆನ್ನಾಗಿರುತ್ತದೆ. ಮನುಷ್ಯರ ವಾಸನೆ ಗೊತ್ತಾಯಿತು. ಹಿಡ್ಕೊಂಬ ಅಂತ ಹೇಳ್ತಾನೆ ಹಿಡಿಂಬಿ ಹತ್ರ. ಹಿಡಿಂಬಿ ಬಂದು ನೋಡ್ತಾಳೆ. ಭೀಮಸೇನ ದೇವರನ್ನು ನೋಡ್ತಾರೆ. ಭಾರತೀ ದೇವಿಯ ಸನ್ನಿಧಾನ. ಅವರು ಸುಮ್ಮನೆ ನಿಂತಿರ್ತಾರೆ. ಹಿಡಿಂಬಾಸುರ ಮತ್ತೆ ಬರ್ತಾನೆ. ಭೀಮನಿಗೂ ಹಿಡಿಂಬನಿಗೂ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ಹಿಡಿಂಬಾಸುರನನ್ನು ಸಂಹಾರ ಮಾಡ್ತಾರೆ ಭೀಮಸೇನ ದೇವರು. ನೋಡಿ,
ಹೆಜ್ಜೆ ಮೇಲೆ ಹೆಜ್ಜೆ ದುಃಖ, ಕಾಲಿಟ್ಟ ಕಡೆಯೆಲ್ಲ ದುಃಖನೇ ಪಾಂಡವರಿಗೆ. ದುಃಖ ಬರುವ ಸಂದರ್ಭ ಅದನ್ನೆಲ್ಲ ದಾಟಿ ಭೀಮಸೇನ ದೇವರು ಹೇಗೆ ಮುಂದೆ ಹೋಗ್ತಾ ಇದ್ದಾರೆ ಎಂಬ ಅದನ್ನು ಮನಗಾಣಬೇಕು ಅಂತಾರೆ. ಆಯಿತು, ಅಲ್ಲಿಂದ ಹೋದರೆ ಏಕಚಕ್ರ ನಗರಕ್ಕೆ ಹೋಗ್ತಾರೆ. ಅಲ್ಲಿ ಬಕಾಸುರನ ಕಾಟ. ಬಕಾಸುರನ ಕಾಟ ಅಂದರೆ ಏನು? ವೇದವ್ಯಾಸರು ಒಂದು ಬ್ರಾಹ್ಮಣನ ಮನೆಯಲ್ಲಿ ಸೈಡಲ್ಲಿ ಒಂದು ಮನೆ ಇತ್ತು, ಅಲ್ಲಿ ಇರ್ರಿ ಅಂತ ಪಾಂಡವರನ್ನು ಇಟ್ಟಿದ್ದರೆ ಆ ಮನೆಯ ಯಜಮಾನ, ಆ ಮನೆಯ ಗೃಹಿಣಿ ಇಬ್ಬರು ಕೂಡ ಜೋರಾಗಿ ಅಳ್ತಾ ಇದ್ರಂತೆ. ಅಳುವ ಶಬ್ದ ಕೇಳಿತ್ತು. ತಾವು ಯಾವ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದರೋ ಪಾಂಡವರು, ಆ ಮನೆಯ ಯಜಮಾನ ಮತ್ತು ಗೃಹಿಣಿ ಇಬ್ಬರು ಜೋರಾಗಿ ಅಳ್ತಾ ಇದ್ದಾರೆ. ಕುಂತಿದೇವಿ ಹೋಗಿ ವಿಚಾರಿಸ್ತಾಳೆ, ಏನಾಯಿತು ಅಂತ. ಒಮ್ಮಿಂದೊಮ್ಮೆ ಒಳಗೆ ನುಗ್ಗಿಲ್ಲ, ಏನು ಅಂತ ದೂರದಿಂದ ಇದು ಕೇಳ್ತಾ ಇದ್ದಾರೆ. ಆಗ ಆ ಪುರುಷನಾದವ ಹೇಳಿದನಂತೆ, ನಾನು ಅದಕ್ಕೆ ಹೇಳಿದೆ ಊರಲ್ಲಿ ಇರೋದು ಬೇಡ. ಅದೇನಾಗಿತ್ತಂದರೆ ಬಕಾಸುರ ಆ ಊರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದ. ಆ ರಾಜನಿಗೂ ಬಕಾಸುರನಿಗೂ ಒಂದು ಒಪ್ಪಂದ ಆಯ್ತಂತೆ. ರಾಜ ಹೇಳಿದ, ಈ ಮನೆಯ ಒಮ್ಮಿಂದೊಮ್ಮೆ ನೀನು ಧ್ವಂಸ ಮಾಡಿಬಿಡಬೇಡ, ಈ ಪಟ್ಟಣ ಸುರಕ್ಷಿತವಾಗಿ ಇರಬೇಕು, ಏಕಚಕ್ರ ನಗರ ಚೆನ್ನಾಗಿರಬೇಕು. ಅದರಿಂದ ನಾವೇ ನಿಮಗೆ ಒಬ್ಬೊಬ್ಬರು ಮನೆಯಿಂದ ಒಬ್ಬೊಬ್ಬರು ಬಂಡಿಯನ್ನು, ನಿನಗೆ ಬೇಕಾದ ಭಕ್ಷ್ಯ ಭೋಜ್ಯ ಎಲ್ಲವನ್ನೂ ಕೂಡ, ಮತ್ತು ಒಂದು ನರಮಾಂಸ, ಒಂದು ಮನುಷ್ಯರನ್ನು ಕೂಡ ಒಂದು ಗಾಡಿಯಲ್ಲಿ ತರ್ತೀವಿ, ನೀನು ಅದನ್ನು ತಿಂದುಕೊಂಡು ಇರು, ಈ ಊರಿಗೆ ಬಂದು ನೀನು ತೊಂದರೆ ಕೊಡಬೇಡ ಹಾಗೆ ಅಂತ. ಆಯಿತು ಅಂತ ಒಪ್ಕೋತಾರೆ. ಆ ಥರ ಸರದಿ ಪ್ರಕಾರ ಬರ್ತಾ ಇತ್ತು. ಅವತ್ತಿನ ದಿವಸ ಈ ಯಾರ ಮನೆಯಲ್ಲಿ ಪಾಂಡವರಿದ್ದರೋ ಆ ಮನೆಯಿಂದ ಹೋಗಬೇಕಾಗಿತ್ತು, ಬಕಾಸುರನಿಗೆ ಆಹಾರವಾಗಿ ಹೋಗಬೇಕಾಗಿತ್ತು. ಪುರುಷನಾದ ಮನೆಯ ಯಜಮಾನ ಹೇಳ್ತಾನೆ, ನಾನೇ ಹೋಗ್ತೀನಿ, ಬಕಾಸುರನ ಬಾಯಿಗೆ ನಾನೇ ಬೀಳ್ತೀನಿ ಹಾಗೆ. ಎಲ್ಲ ಸಿದ್ಧವಾಗಿದೆ, ಅಡಿಗೆ ಭಕ್ಷ್ಯ ಭೋಜ್ಯ ಎಲ್ಲ ಸಿದ್ಧ ಆಗಿದೆ. ಆದರೆ ನರಮಾಂಸ ಆಗಬೇಕಲ್ಲ ಅವನಿಗೆ, ಯಾರೋ ಒಬ್ಬರು ಮನುಷ್ಯರು ಹೋಗಬೇಕು, ಮನುಷ್ಯರನ್ನ ನುಂಗಾಕಬೇಕು. ಪುರುಷಾದ ದಂಶಃ ಅಂತಾರೆ, ಪುರುಷಾದ ದಂಶನಾಥ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ಬಕಾಸುರ ತೊಂದರೆಯನ್ನು ಕೊಡ್ತಾ ಇದ್ದ. ನಾನು ಹೋಗ್ತೀನಿ ಅಂತ ಪುರುಷನಾದವ ಮನೆಯ ಯಜಮಾನ ಹೇಳ್ತಾ ಇದ್ದಾನೆ. ಅಲ್ಲ, ನೀವು ಹೋಗಬಾರ್ದು, ನೀವು ಮಕ್ಕಳನ್ನು ನೋಡಿಕೊಳ್ಳಿ, ನಾನು ಹೋಗ್ತೀನಿ ಅಂತ. ನಾನಿದ್ದು ಏನು ಮಾಡಬೇಕು ಅಂತ ಮನೆಯ ಗೃಹಿಣಿ ಹೇಳ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಒಂದು ಮಕ್ಕಳು ಇದ್ದರು, ಒಂದು ಹೆಣ್ಣು ಮಗು, ಒಂದು ಗಂಡು ಮಗು. ಆ ಹೆಣ್ಣು ಮಗು ಹೇಳಿತ್ತಂತೆ, ನೀವು ಯಾರೂ ಹೋಗೋದು ಬೇಡ, ಹೇಗಾದರೂ ನಾನು ಕನ್ಯೆ, ಇನ್ನೊಬ್ಬರ ಮನೆಗೆ ಹೋಗಬೇಕಾದವಳು, ಕನ್ಯಾದಾನ ಮಾಡಬೇಕು, ಅದರಿಂದ ನಾನೇ ಹೋಗ್ತೀನಿ, ಹಿಡಿಮನ ಬಾಯಿಗೆ ನಾನೇ ಹೋಗ್ತೀನಿ ಹಾಗೆ ಅಂತ ಅವಳು ಹೇಳಿದಾಗ ಆ ಬ್ರಾಹ್ಮಣ ಹೇಳ್ತಾನೆ, ನೋಡಮ್ಮ, ಹೆಣ್ಣು ಮಕ್ಕಳು ಹಾಗೆಲ್ಲ ನೀನು ಚಿಂತನೆ ಮಾಡಬಾರ್ದು, ಉಭಯ ಕುಲತಾರಿಣಿ ಅಂತ ಹೇಳ್ತಾರೆ. ನೀನು ಸರಿಯಾಗಿ ಇದ್ದರೆ 2 ಮನೆ ಉದ್ಧಾರ ಆಗ್ತದೆ. ಹುಟ್ಟಿದ ಮನೆ, ಮದುವೆ ಮಾಡಿಕೊಂಡ ಮನೆ, 2 ಮನೆಯೂ ಕೂಡ ಉದ್ಧಾರ ಆಗ್ತದೆ. ಅದರಿಂದ ನೀನು ಚೆನ್ನಾಗಿ ಬದುಕಬೇಕಾದವಳು, ನಿನ್ನನ್ನು ಕಳಿಸೋದಿಲ್ಲ ಹಾಗೆ ಅಂತ. ಅದಾದ ನಂತರ ಕೊನೆಯ ಮಗ ಸಣ್ಣವನು, ಅವನು ಎದ್ದು ಒಂದು ಹುಲ್ಲನ್ನು ಹಿಡ್ಕೊಂಡು ಹೇಳಿದನಂತೆ, ಈ ಹುಲ್ಲನ್ನು ಹಿಡ್ಕೊಂಡು ನಾನೇ ಹೋಗ್ತೀನಿ, ಅವನನ್ನು ಸಂಹಾರ ಮಾಡ್ತೀನಿ ಹಾಗೆ ಅಂತ ಆ ಪುಟ್ಟ ಮಗು ಹೇಳಿತ್ತಂತೆ. ಎಲ್ಲರೂ ಜೋರಾಗಿ ನಕ್ಕು ಬಿಟ್ರಂತೆ. ಅಂತಹ ಸಂದರ್ಭ, ಇದೇ ಸರಿಯಾದ ಸಂದರ್ಭ ಅಂತ ಕುಂತಿದೇವಿ ಆ ಮನೆ ಒಳಗೆ ಪ್ರವೇಶ ಮಾಡಿ, ನೀವು ಯಾರು ಹೆದರಬೇಡಿ, ನನ್ನ ಮಗ ಹೋಗ್ತಾನೆ ಹಾಗೆ ಅಂತ. ಎಲ್ಲರೂ ಬೈಯಕ್ಕೆ ಶುರು ಮಾಡಿಬಿಟ್ರಂತೆ. ಎಲ್ಲರೂ ಉಂಟೆ, ಮನೆಗೆ ಬಂದವರು ನೀವು, ನಿಮ್ಮನ್ನು ಕಳಿಸೋದು ಉಂಟೆ, ಆದರೂ ಕೂಡ ನಿನ್ನ ಧೈರ್ಯವನ್ನು ಮೆಚ್ತೀನಿ ಹಾಗೆ ಅಂತ. ಯಾವ ತಾಯಿ ಹೇಳ್ತಾರೆ ನೋಡಿ, ತನ್ನ ಮಗನನ್ನು ಒಂದು ಅಸುರನ ಬಾಯಿಗೆ ಕಳಿಸ್ತೀನಿ ಅಂತ ಯಾರೂ ಹೇಳೋದಿಲ್ಲ. ಆದರೂ ಕುಂತಿ, ನೀನು ಹೇಳಿದ್ಯಾ, ಮೆಚ್ಚಬೇಕು, ಆದರೂ ಅದೆಲ್ಲ ಬೇಡ ಹಾಗೆ ಅಂತ ಕುಂತಿದೇವಿಯನ್ನು ಹೊಗಳ್ತಾರೆ. ಆಗ ಕುಂತಿದೇವಿ ಸಮಾಧಾನ ಮಾಡ್ತಾಳೆ, ನೀವೇನು ಹೆದರಬೇಡಿ, ನನ್ನ ಮಗ ಭೀಮಸೇನ, ಅವನ ಪರಾಕ್ರಮ ನಿಮಗೆ ಗೊತ್ತಿಲ್ಲ, ಅವನು ಮಾಡ್ಕೊಂಡು ಬರ್ತಾನೆ ಹಾಗೆ ಅಂತ ಹೇಳಿ ಒಳಗೆ ಬರ್ತಾರೆ. ಅವರನ್ನು ಸಮಾಧಾನ ಪಡಿಸಿ ಭೀಮನ ಹತ್ರ ಹೇಳಬೇಕಲ್ಲ. ಭೀಮನ ಹತ್ರ ಹೇಳಿದರೆ ಭೀಮಸೇನ ದೇವರು ಕುಣಿದಾಡಿದರಂತೆ, ನರ್ತನ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಒಳ್ಳೆ ಹಬ್ಬ ಇತ್ತು ಹಾಗೆ ಅಂತ. ಬಕಾಸುರನನ್ನು ಸಂಹಾರ ಮಾಡಿ ಪರಮಾತ್ಮನ ಸೇವೆಯನ್ನು ಮಾಡುವ ಒಂದು ದೊಡ್ಡ ಅವಕಾಶ ಸಿಕ್ತು ಹಾಗೆ ಅಂತ ಕುಣಿದಾಡಿಬಿಟ್ರಂತೆ. ಆಗ ಯುಧಿಷ್ಠಿರ ಎಲ್ಲ ಆಗ ಹೊರಗೆ ಹೋಗಿದ್ದರು, ಭಿಕ್ಷೆ ಬೇಡೋದಕ್ಕಾಗಿ ಹೋಗಿದ್ದರು. ಅವರಾಗ ಒಳಗೆ ಬಂದರಂತೆ. ಬಂದ ಕೂಡಲೇ ಭೀಮಸೇನ ದೇವರು ಕುಣಿದಾಡಿದನ್ನು ನೋಡಿ ಕೇಳಿದ್ರಂತೆ, ಏನಮ್ಮ ಸುದ್ದಿ, ಭೀಮ ಇಷ್ಟು ಕುಣಿದಾಡ್ತಾ ಇದ್ದಾನಲ್ಲ ಹಾಗೆ ಅಂತ ಕೇಳಿದರೆ ಕುಂತಿದೇವಿ ಎಲ್ಲವನ್ನು ಹೇಳ್ತಾಳೆ. ತಲೆ ಹೊಡ್ಕೊಂಡಂತೆ ಯುಧಿಷ್ಠಿರ, ಏನಾರು ಇದೆಯಾ ನಿಮಗೆ, ನಾವೆಲ್ಲ ಬದುಕಿರೋದು, ನಮಗೇನಾರು
ಮುಂದೆ ಸುಭಿಕ್ಷವಾಗಿ ಇರಬೇಕು ಅಂದರೆ ಈ ಭೀಮ ಇದ್ದರೆ ನಡೀತದೆ. ಭೀಮನನ್ನು ಅವಲಂಬಿಸಿ ನಾವೆಲ್ಲ ಬದುಕಿದ್ದೀವಿ. ಭೀಮನನ್ನೇ ಕೊಟ್ಟುಬಿಟ್ನಂತೆಲ್ಲ ಹಾಗೆ ಅಂತ ಹೇಳಿದರೆ, ಆಗ ಕುಂತಿ ಹೇಳಿದಳು, ಈ ಮಗು ಸಾಮಾನ್ಯ ಅಲ್ಲ. ಇವನು ಹುಟ್ಟಿದಾಗಲೇ ಇವನ ಪರಾಕ್ರಮ ಏನು ಅಂದರೆ, ಭೀಮಸೇನ ದೇವರು ಹುಟ್ಟಿದಾಗ ಸಣ್ಣ ಮಗುವಾಗಿದ್ದರಂತೆ. ಆಗ ಒಂದು ಹುಲಿಯ ಗರ್ಜನೆಯನ್ನು ಕೇಳಿ ಕುಂತಿದೇವಿ ಅಲ್ಲಿ ಬದ್ರಿಕಾಶ್ರಮದಲ್ಲಿ ಪಾಂಡಕೇಶ್ವರ ಅಂತ ನಾವು ನೋಡಿದ್ದೀವಲ್ಲ, ಅಲ್ಲಿ ಇರುವಾಗ ಹುಲಿಯ ಶಬ್ದವನ್ನು ಕೇಳಿ ಹೆದರಿ ಕೈ ಜಾರಿ ಮಗು ಬಿದ್ದುಬಿಡ್ತಂತೆ. ಕೈ ಜಾರಿ ಮಗು ಬಿದ್ದಾಗ ಆ ಮಗುವಿಗೆ ಏನಾಗಿಲ್ಲವಂತೆ, ಆ ಪರ್ವತ ಶಿಖರ 100 ಓಳು ಆಯಿತು ಅಂತ ಹೇಳ್ತಾರೆ. ಶತಶೃಂಗ ಪರ್ವತ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಮೊದಲೇ ಇತ್ತು ಹೆಸರು, ಆ ಹೆಸರು ಅನ್ವರ್ಥಕವಾಯಿತು ಹಾಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅಂಥ ಪರಾಕ್ರಮಶಾಲಿ ಇವನು ಭೀಮ, ಇವನಿಗೇನಾಗೋದಿಲ್ಲ ಹಾಗೆ ಅಂತ ಕುಂತಿದೇವಿ ಯುಧಿಷ್ಠಿರನಿಗೆ ಧೈರ್ಯವನ್ನು ಹೇಳಿ ಭೀಮಸೇನ ದೇವರು ಹೊರಡ್ತಾರೆ. ದಾಸರು ಹೇಳ್ತಾರೆ ನೋಡಿ, ಬಂಡಿ ಅನ್ನವ ಮುಂಡಿತ್ತು ಕೂಸು, ಬಕನ ಪ್ರಾಣವ ಕೊಂದಿತ್ತು ಕೂಸು ಹಾಗೆ ಅಂತ. ಹೋಗಿ ಬಕಾಸುರನನ್ನು ಸಂಹಾರ ಮಾಡಿ ದೊಡ್ಡ ಶರೀರ ಒಂದು ತಂದು ಆ ಹೆಬ್ಬಾಗಿಲಲ್ಲಿ ನಿಲ್ಲಿಸ್ತಾರೆ. ಹೆಬ್ಬಾಗಿಲಲ್ಲಿ ನಿಲ್ಲಿಸಿದರೆ ಎಲ್ಲರಿಗೂ ಭಯ ಅಂತ, ಏನು ಮತ್ತೆ ಊರೊಳಗೆ ಬಂದುಬಿಟ್ನೋ ಏನೋ ಹಾಗೆ ಅಂತ. ನೋಡಿದರೆ ಮೃತ ಶರೀರ ಅದು. ಹೆಬ್ಬಾಗಿಲಲ್ಲಿ ನಿಲ್ಲಿಸಿಬಿಟ್ಟಿದ್ದಾರೆ. ಎರಡಾಗಿ ಹಳೆದು ಸಂಹಾರ ಮಾಡಿದ್ದಾರೆ, ಅದನ್ನು ಜೋಡಿಸಿ ಇಟ್ಟಿದ್ದಾರೆ ಅಷ್ಟೆ. ಮೊದಲು ಕಲ್ಲೆಸೆದು ನೋಡಿದರಂತೆ, ಇವನು ನಿಜವಾಗಿದ್ದಾನೋ ಏನೋ ಹಾಗೆ ಅಂತ. ಇದೆಲ್ಲ ನಾವು ಮಾಡೋದು ನೋಡಿ ಸಹಜ. ಕಲ್ಲೆಸೆದು ನೋಡಿದರಂತೆ, ಏನು ಚಟುವಟಿಕೆಯೇ ಇಲ್ಲ. ಓ, ಇವನು ಮೃತನಾಗಿದ್ದಾನೆ ಅಂತ ಹೇಳಿ ಊರಿನವರೆಲ್ಲ ಸೇರಿ ಭೀಮನನ್ನು ಭಾರಿ ಕೊಂಡಾಡಿದರು ಅಂತ ಇದೆ. ಕೊಂಡಾಡಿ ಆಗ ಎಷ್ಟು ಭಕ್ತಿ ನೋಡಿ, ಎಲ್ಲರೂ ಸೇರಿ ಒಂದು ಕಾಣಿಕೆಯನ್ನು ಕೊಟ್ಟರಂತೆ ಭೀಮಸೇನ ದೇವರಿಗೆ. ಊರಿನವರೆಲ್ಲ ಸೇರಿ ಅವ್ರು ಹೇಳಿದ್ರಂತೆ, ಈ ಊರಿನಲ್ಲಿ ನರಸಿಂಹದೇವರ ದೇವಸ್ಥಾನ ಇದೆ. ಆ ನರಸಿಂಹದೇವರ ದೇವಸ್ಥಾನಕ್ಕೆ ನಿತ್ಯ ಅನ್ನದಾನ ಪೂಜೆ ನಿಂತೋಗಿತ್ತು. ಆ ನರಸಿಂಹದೇವರ ಪೂಜೆ ಆಗಲಿ, ನಿತ್ಯ ನೈವೇದ್ಯಕ್ಕೆ ಈ ಪದಾರ್ಥಗಳನ್ನೆಲ್ಲ ಮೀಸಲಿಡಿ ಹಾಗೆ ಅಂತ ಹೇಳಿ ಆ ನರಸಿಂಹದೇವರ ಪೂಜೆ ಆಗುವಂತೆ ವ್ಯವಸ್ಥೆ ಮಾಡಿದರು ಭೀಮಸೇನ ದೇವರು ಅಂತ ಕಥೆ ಇದೆ. ಅದನ್ನು ಕುಂತಿ ನೆನಪಿಸ್ಕೋತಾ ಇದ್ದಾಳೆ. ಎಂಥ ಪರಾಕ್ರಮ ನೋಡಿ, ದೇವರ ಅನುಗ್ರಹ ಹೇಳಿದೇ ಇದ್ದರೆ ಆಗ್ತಾ ಇತ್ತಾ ಇದು? ಬಕಾಸುರನಿಗೆ ಬಲವನ್ನು ಕೊಟ್ಟದ್ದು ದೇವರು, ಭೀಮಸೇನ ದೇವರಿಗೆ ಬಲವನ್ನು ಕೊಟ್ಟದ್ದು ದೇವರೇ. ಅದರಿಂದ ಯಾರ ಬಲ ಹೆಚ್ಚು ನಮಗೆ ಯುದ್ಧ ಆದಾಗಲೇ ಗೊತ್ತಾಗ್ಬಿಡುತ್ತೆ ನೋಡಿ. ಯಾವ ಕಾರಣದಿಂದ ಭೀಮಸೇನ ದೇವರು ಸಂಹಾರ ಮಾಡಿದರು, ಅವರೇ ಬಲಿಷ್ಠರು ಅಂತ. ಯದ್ಯಪಿ ಆ ಅಸುರರಿಗೆಲ್ಲ ವರ ಇದೆ. ಕೆಲವರಿಗೆ ಬ್ರಹ್ಮದೇವರ ವರ ಇರ್ತದೆ, ಕೆಲವರಿಗೆ ರುದ್ರದೇವರ ವರ ಇರ್ತದೆ. ಅದರಿಂದ ಅವರು ಅಷ್ಟು ದರ್ಪವಾಗಿ ಇದ್ದಾರೆ. ಅದರಿಂದ ತಾರತಮ್ಯವು ಕೂಡ ಸಿದ್ಧ ಆಯಿತು ನೋಡಿ. ರುದ್ರದೇವರಿಂದ ವರ ಪಡೆದ ಬಕಾಸುರನನ್ನೇ ಸಂಹಾರ ಮಾಡಿದರು ಭೀಮಸೇನ ದೇವರು ಅಂದರೆ ಏನರ್ಥ? ರುದ್ರದೇವರಿಗಿಂತ ದೊಡ್ಡವರಾಗಿದ್ದಾರೆ ಅಂತ ಸ್ಫುಟವಾದದ್ದು ಅಂತ. ಈ ರೀತಿಯಾಗಿ ಆ ಪರಮಾತ್ಮನ ಕರುಣೆ ಅದನ್ನು ಕುಂತಿದೇವಿ ನೆನಪಿಸ್ಕೋತಾ ಇದ್ದಾಳೆ. ಹಿಡಿಂಬ, ಬಕ ಇವರೆಲ್ಲವನ್ನು ಕೂಡ ಅನೇಕ ತೊಂದರೆಗಳು ನಮಗೆ ಬಂದಿತ್ತು, ಕೃಷ್ಣ ನಿನ್ನ ಅನುಗ್ರಹದಿಂದ ಅದನ್ನೆಲ್ಲ ನಾವು ಪಾರಾದೇವಿ ಹಾಗೆ ಅಂತ. ತದನಂತರ ದ್ರೌಪದಿ ದೇವಿಯ ಸ್ವಯಂವರ ಘೋಷಣೆ ಆಯಿತು. ವೇದವ್ಯಾಸರು ಬಂದು ಹೇಳಿದ್ರಂತೆ, ನೀವು ದೃಪದ ರಾಜ ಸ್ವಯಂವರ ಘೋಷಣೆ ಮಾಡಿದ್ದಾನೆ, ನೀವು ಪಾಂಚಾಲ ದೇಶಕ್ಕೆ ಹೋಗ್ರಿ ಹಾಗೆ ಅಂತ. ಅದೆಲ್ಲ ನಮಗೆ ಗೊತ್ತಿದೆ. ಆ ದ್ರೌಪದಿ ದೇವಿಯ ಸ್ವಯಂವರದಲ್ಲಿ ಅರ್ಜುನ ತಾನು ಬಾಣವನ್ನು ಬಿಟ್ಟು ದ್ರೌಪದಿ ದೇವಿಯನ್ನು ಮದುವೆ ಮಾಡ್ತಾನೆ. ಪಂಚಪಾಂಡವರು ಕೂಡ ಮದುವೆ ಆಗ್ತಾರೆ. ತದನಂತರ ಮತ್ತೆ ಎಲ್ಲರೂ ಕೂಡ ವಾಪಸ್ ಬಂದರು, ಹಸ್ತಿನಾವತಿಗೆ ಬಂದರು. ಬಂದ ಕೂಡಲೇ ದುರ್ಯೋಧನನಿಗೆ ಮತ್ತೆ ಗಂಟು ಶುರುವಾಯಿತು. ನಿರೀಕ್ಷಣೆ ಮಾಡಲಿಲ್ಲ. ಅಲ್ಲವೋ ಕಳೆದೋಗಿದ್ರಿ ಅಂತ ಅಂದ್ಕೊಂಡಿದ್ದೆ, ಅಲ್ಲಿ ಓದದ್ದು ಯಾರು? ಮತ್ತೆ ಪುರೋಚನ, ಅವನ ಅಕ್ಕ, ಆ ಅಕ್ಕನ ಮಕ್ಕಳು, ಇವರು ಹೋಗಿದ್ದೇ ಹೊರತು ಪಾಂಡವರು ಸುರಕ್ಷಿತವಾಗಿಯೇ ಇದ್ದಾರೆ ಎಂಬ ವಿಚಾರ ಆಗ ಗೊತ್ತಾಯ್ತಂತೆ ದುರ್ಯೋಧನನಿಗೆ. ಮತ್ತೆ ತಲೆ ಗಂಟು ಬಂತಲ್ಲ ಅಂತ ಯೋಚನೆ ಮಾಡಿ ತಂದೆ ಹತ್ರ ಹೇಳ್ತಾನೆ. ಮತ್ತು ಅರ್ಧ ರಾಜ್ಯವನ್ನು ಕೊಡೋದು ಅಂತ ಆಗಲೇ ತೀರ್ಮಾನ ಆಯಿತು. ಅರ್ಧ ರಾಜ್ಯವನ್ನು ಕೊಟ್ಟುಬಿಡೋಣ ಹಾಗೆ. ಯಾವುದು ಕೊಡಬೇಕು? ಇಂದ್ರಪ್ರಸ್ಥವನ್ನೇ ಕೊಡೋದು ಅಂತ ತೀರ್ಮಾನ ಆಯಿತು. ಇಂದ್ರಪ್ರಸ್ಥವನ್ನು ಕೊಡ್ತಾರೆ. ಮತ್ತು ಮಯಾಸುರ ಬಂದು ಸುಂದರವಾದ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ ಪಾಂಡವರಿಗೆ, ಕೃಷ್ಣನ ಅಪ್ಪಣೆಯಂತೆ. ಮತ್ತು ದುರ್ಯೋಧನಾದಿಗಳಲ್ಲಿಗೆ ಬರ್ತಾರೆ. ವಿಸ್ಮಯ ಆಯಿತು. ಎಲ್ಲಿ ನೀರಿದೆ ಗೊತ್ತಿಲ್ಲ, ಎಲ್ಲಿ ಗೋಡೆ ಇದೆ ಗೊತ್ತಿಲ್ಲ, ಅವ್ಯವಸ್ಥೆ ಆಗೋಯಿತು ದುರ್ಯೋಧನನಿಗೆ. ಅದನ್ನು ನೋಡಿ ಪಾಂಚಾಲಿ ದೇವಿ ನಕ್ಕಿದರಂತೆ.
ಭೀಮಸೇನ ದೇವರು ನಕ್ಕಿದ್ರು, ಪಾಂಚಾಲಿಯೂ ನಕ್ಕಿದ್ರು. ಅದು ಭಾರಿ ಸಿಟ್ಟಾಯಿತು ದುರ್ಯೋಧನನಿಗೆ. ಹಾಗೆ ಅಂತ ಇಲ್ಲ, ಒಂದು ಹೆಣ್ಣುಮಗು ದ್ರೌಪದಿ ನಗುಬಹುದಾ ಹಾಗೆ ಅಂತ ಒಂದು ಪ್ರಶ್ನೆ. ನಿಮಗೇನು ಅನ್ನಿಸ್ತದೆ? ದುರ್ಯೋಧನ ನೋಡಿ ನಗುಬಹುದಾಯ್ತಾ? ಪಾಪ ಅವನು ಬಿದ್ದಿದ್ದಾನೆ. ಯುಧಿಷ್ಠಿರ ಹೇಳ್ತಾನೆ, ಏನೋ ಈಗ ಆಯ್ತಲ್ಲೋ, ಹೋಗಿ ಸಹಾಯ ಮಾಡಿರಿ ಅವನಿಗೆ ಅಂತ ದುರ್ಯೋಧನನಿಗೆ ಕೊಟ್ಟು ಕಳಿಸಿ ವಸ್ತ್ರ ಇತ್ಯಾದಿಗಳನ್ನೆಲ್ಲ ಬದಲಾವಣೆ ಮಾಡ್ಕೊಂತ ಹೇಳಿ ಕೊಟ್ಟರೆ ಅವನಿಗೆ ನಕ್ಕಿದ್ದು ಒಂದು ಅವಮಾನ, ಬಿದ್ದಿದ್ದು ಒಂದು ಅವಮಾನ, ಅದಕ್ಕಿಂತ ಹೆಚ್ಚು ನಕ್ಕಿದ್ದು, ಅದಕ್ಕಿಂತ ಹೆಚ್ಚು ಯುಧಿಷ್ಠಿರನ ಈ ಒಂದು ಅನುಕೂಲ ಮಾಡಿಕೊಡೋದು ಯಾವುದು ಸಹನೆ ಆಗಿಲ್ಲ ಅವನಿಗೆ. ಅಲ್ಲಿಂದ ಹೊರಟೇ ಹೋಗಿ ಡಿಸ್ಕಷನ್ ಮಾಡಿದ ಮಾವನ ಹತ್ರ. ಇಲ್ಲಿ ಒಂದು ಪ್ರಶ್ನೆ, ಅದೇ ದ್ರೌಪದಿ ದೇವಿ ನಗುಬೋದಾಯ್ತಾ ದುರ್ಯೋಧನನ ನೋಡಿ ಹಾಗೆ ಅಂತ ಒಂದು ಚರ್ಚೆ ಇದು. ಅದೇ ಮಹಾಭಾರತ ಯುದ್ಧಕ್ಕೆ ನಾಂದಿಯಾದದ್ದೇ ಈ ನಗು ಹಾಗೆ ಅಂತ ಹೇಳ್ತಾರೆ. ಸರಿನೋ ಇದು? ಹಾಂ, ಕಲಿಪ್ರಭಾವ. ಅಂದರೆ ಅಲ್ಲಿ ಏನಾಗಿತ್ತಂದರೆ, ಮೊದಲು ಕೃಷ್ಣನೇ ಹೇಳಿದಂತೆ, ಕೃಷ್ಣನ ಅಭಿಪ್ರಾಯವನ್ನು ಅರಿತವರು ಭೀಮಸೇನ ದೇವರು. ಈ ರೀತಿಯಾಗಿ ಆಗಬೇಕು ಅಂತ ಕೃಷ್ಣ ಮೊದಲು ನಕ್ಕಿದ್ದು, ತದನಂತರ ಭೀಮಸೇನ ದೇವರು ನಕ್ಕಿದ್ರು, ತದನಂತರ ಪರಮಾತ್ಮನ ಮನಸ್ಸಿನ ಅರಿತವರು ದ್ರೌಪದಿ ದೇವಿ, ಅವರು ಕೂಡ ನಕ್ಕಿದ್ರು ಹಾಗೆ ಅಂತ. ಅದರಿಂದ ಇದರಲ್ಲಿ ನಾವೇನು ಗಮನಿಸಬೇಕು, ಪರಮಾತ್ಮನ ಮನಸ್ಸಿನ ಅಭಿಪ್ರಾಯವನ್ನು ಅರಿತವರು ವಾಯುದೇವರು ಮತ್ತು ಭಾರತೀ ದೇವಿಯರು, ಅಂದರೆ ಭೀಮಸೇನ ದೇವರು ಮತ್ತು ದ್ರೌಪದಿ ದೇವರು ಹಾಗೆ ಅಂತ. ಅದರಿಂದ ಅವರಲ್ಲಿ ದೋಷ ಇಲ್ಲ. ಭೀಮಸೇನ ದೇವರಲ್ಲಿ, ದ್ರೌಪದಿ ದೇವಿಯಲ್ಲಿ ಯಾವ ಕಳಂಕವೂ ಇಲ್ಲ. ಪರಮಾತ್ಮನ ಸೇವೆ ಇದು. ಆ ಥರ ಸಿಟ್ಟು ಬರಬೇಕು. ಇಲ್ಲದಿದ್ದರೆ ದುರ್ಯೋಧನ ಏನು ಮಾಡೋದಿಲ್ಲ, ಹೀಗೆ ಇರ್ತಾನೆ ಹಾಗೆ ಅಂತ. ಅವನಿಗೆ ಸಿಟ್ಟು ಬರಬೇಕು ಅಂತಲೇ ಪರಮಾತ್ಮನ ಇಚ್ಛೆ ಇತ್ತು. ಅವನು ಹೋಗಿ ಏನಾರು ಮಾಡಿ ಆ ಅರ್ಧ ರಾಜ್ಯವನ್ನು ಕೂಡ ಪಡ್ಕೋಬೇಕು, ಸಂಪತ್ತನ್ನೆಲ್ಲ ಪಡೆಯಬೇಕು ಹಾಗೆ ಅಂತ. ಮತ್ತು ಜೂಜಾಟ ಆಯಿತು. ಆ ಸಂದರ್ಭದಲ್ಲೇ ದ್ರೌಪದಿ ದೇವಿಗೆ ವಸ್ತ್ರಾಪಹರಣ ಮಾಡುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ಎಲ್ಲರೂ ಕೂತಿದ್ದಾರೆ. ಪಾಂಡವರು ಜೂಜಾಟದಲ್ಲಿ ಒಂದೊಂದೇ ಸೋಲ್ತಾ ದ್ರೌಪದಿ ದೇವಿಯನ್ನು ಪಣಕ್ಕಿಟ್ಟು ಕೂತಾಗ ದುರ್ಯೋಧನ ಹೇಳ್ತಾನೆ, ಕರೆದುಕೊಂಡು ಬಾ ಹಾಗೆ ಅಂತ. ಒಂದು ಸೇವಕ ಹೋಗಿ ಕರ್ಕೊಂಡ್ಬರ್ತಾನೆ. ಅವರು ಬರೋದಿಲ್ಲ ಅಂತ ಹೇಳಿಬಿಟ್ರು, ದ್ರೌಪದಿ ದೇವಿ ಹೇಳಿಬಿಟ್ರು ಬರೋದಿಲ್ಲ ಹಾಗೆ. ತದನಂತರ ದುಶ್ಯಾಸನ ತಾನೇ ಹೋಗ್ತಾನೆ. ದುಶ್ಯಾಸನ ಹೋಗಿ ಕೂದಲಿಗೆ ಕೈ ಹಾಕಿ ಎಳ್ಕೊಂಡು ಬರ್ತಾನೆ. ಆಗ ದ್ರೌಪದಿ ದೇವಿ ಎಲ್ಲರ ಹತ್ರ ಕೇಳ್ತಾರೆ, ಸಭೆಯಲ್ಲಿ ಯಾರು ಹಿರಿಯರು ಅಂತ ಇದ್ದರು, ಧೃತರಾಷ್ಟ್ರ, ಭೀಷ್ಮ, ದ್ರೋಣ, ಈ ರೀತಿಯಾಗಿ ಮಾಡೋದು ಧರ್ಮವೇ? ಜೂಜಾಟ ಆಡೋದು ಧರ್ಮವೇ? ಕ್ಷತ್ರಿಯರಿಗೆ ಧರ್ಮವೇ ಅಲ್ಲ ಅದು. ಹಾಗಿರುವಾಗ ಅಧರ್ಮದ ಕೆಲಸ ಇದು. ಅದರಿಂದ ನನ್ನನ್ನು ಪಣಕ್ಕೆ ಇಡೋದು ಅದು ಇದೆಲ್ಲ ಯಾವುದೂ ಕೂಡ ಧರ್ಮ ಅಂತ ಅನ್ನಿಸ್ತಾ ಇಲ್ಲ. ನೀವು ಸಭೆಯ ಹಿರಿಯರು, ನೀವು ಸುಮ್ಮನೆ ಕೂತರೆ ಹೇಗೆ ಹಾಗೆ ಅಂತೆಲ್ಲ ಪ್ರಶ್ನೆ ಮಾಡಿದಾಗ ಯಾರೂ ಬಾಯಿ ತೆರೀಲಿಲ್ಲ. ಯಾಕೆ? ಎಲ್ಲರಲ್ಲೂ ಕೂಡ ಕಲಿಯಾವೇಶ ಆಗಿತ್ತ. ಯಾರೂ ಕೂಡ ಉತ್ತರ ಕೊಟ್ಟಿಲ್ಲ. ಉತ್ತರ ಕೊಟ್ಟ ಏಕೈಕ ವ್ಯಕ್ತಿ ಅಂದರೆ ಅಲ್ಲಿ ವಿದುರ. ಇಲ್ಲಿ ಅನ್ಯಾಯ ಆಗ್ತಾ ಇದೆ ಹಾಗೆ ಅಂತ ಅವನು ಕೊಟ್ಟು, ಅವನು ಮಾತು ಯಾರು ಕೇಳ್ತಾರೆ? ಯಾರು ಕೇಳುವವರು ಯಾರು ಇಲ್ಲ. ಅವನು ಹೇಳಬೇಕಷ್ಟೆ, ಕೇಳುವವರು ಯಾರು ಇಲ್ಲ. ಆ ಸಂದರ್ಭದಲ್ಲಿ ವಸ್ತ್ರಾಪಹರಣ ಮಾಡಿದಾಗ ಅಲ್ಲಿ ಅನುಗ್ರಹ ಮಾಡಿದ್ದು ಯಾರು? ಸಾಕ್ಷಾತ್ ಕೃಷ್ಣನೇ. ಹೇ ಕೃಷ್ಣ, ಗೋವಿಂದ, ಮಧುಸೂದನ ಅಂತ ದ್ರೌಪದಿ ದೇವಿ ಪ್ರಾರ್ಥನೆ ಮಾಡಿದಾಗ ಅಸತ್ಸಭಾಯ ಬರಿತಾರೆ ನೋಡಿ, ಅಸತ್ಸಭಾಯ ಹಾಗೆ ಅಂತ. ಅಸತ್ ಸಭೆಯಲ್ಲಿ, ದುಷ್ಟ ಜನರ ಸಭೆ ಅದು. ಅಂತಹ ಸಭೆಯಲ್ಲಿ ಅಲ್ಲಿ ದ್ರೌಪದಿ ದೇವಿಯ ಮಾನವನ್ನು ಸಂರಕ್ಷಣೆ ಮಾಡಿದ್ದು ಪರಮಾತ್ಮನೇ. ಪರಮಾತ್ಮ ಎಲ್ಲಿ ಇಲ್ಲ, ಕರದಲ್ಲಿಗೆ ಬರುವ ಅಂತ ಹೇಳ್ತಾ ಇದ್ದಾರೆ ನೋಡಿ. ಕರಿಬೇಕಷ್ಟೇ, ಭಕ್ತಿಯಿಂದ ಕರೆದರೆ ಖಂಡಿತ ಬರ್ತಾನೆ. ಅದಕ್ಕೆ ಇದೆಲ್ಲ ಒಂದು ನಿದರ್ಶನ ಹಾಗೆ. ತದನಂತರ ವನವಾಸ ಶುರುವಾಯಿತು. ಮತ್ತೆ ಇನ್ನೊಂದು ಸಲ ಜೂಜಾಟ ಆಡ್ತಾರೆ. ಮತ್ತೆ ಈ ಸಲ ಪಣಕ್ಕಿಡೋದೆಲ್ಲ ಬೇಡ, ಸೋತವರು ವನವಾಸಕ್ಕೆ ಹೋಗಬೇಕು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ. ಕೃಷ್ಣ, ನಿನ್ನ ಇಚ್ಛೆಯಂತೆ ನಾವೆಲ್ಲರೂ ಕೂಡ ವನವಾಸವನ್ನು ಮಾಡಿದ್ದೀವಿ. ಅಲ್ಲಿ ಮತ್ತೆ ಅನೇಕ ತೊಂದರೆಗಳು. ವನವಾಸ ಏನು ಸುಲಭ ಆಗಿಲ್ಲ. ವನವಾಸದಲ್ಲಿ ಇರೋದೇ ಕಷ್ಟ ನೋಡಿ. ರಾಜನಾಗಿ ಮೆರೆದವರು, ಏನು ಫೆಸಿಲಿಟಿ ಇಲ್ಲದವರು, ಮನೆಯೂ ಒಂದೇ ವನವೂ ಒಂದೇ ಅಂದರೆ ನಡೀತದೆ. ಇವರು ರಾಜನಾಗಿ ಮೆರೆದವರು, ರಾಜರ ಭೋಗವನ್ನೆಲ್ಲ ಅನುಭವಿಸಿದವರು. ಅಂಥವರು ಮಾರನೇ ದಿವಸ, ಇವತ್ತು ಸಂಭ್ರಮವಾದ ಯೋಗ, ನಾಳೆ ಊಟಕ್ಕೆ ಗತಿ ಇಲ್ಲ. ಹೇಗಿರಬೇಕು ನೋಡಿ ಪರಿಸ್ಥಿತಿ.
ಊಟ ಹಾಕೋವರಿಲ್ಲ, ಇಲ್ಲವೇ ಊಟ ಮಾಡಬೇಕು. ಆದರೂ ಕೂಡ ಆ ಯುಧಿಷ್ಠಿರ ಸೂರ್ಯನನ್ನು ಪ್ರಾರ್ಥನೆ ಮಾಡಿದಾಗ ಅಕ್ಷಯ ಪಾತ್ರೆ ಸಿಗ್ತದೆ. ಎಷ್ಟೋ ಕೋಟಿ 80,000 ಸನ್ಯಾಸಿಗಳು, ಅನೇಕ ಋಷಿಗಳು, ಯತಿಗಳು ಎಲ್ಲರೂ ಸೇರಿದ್ದಾರೆ. ಪಾಂಡವರು ಒಬ್ಬರೇ ವನವಾಸದಲ್ಲಿ ಇದ್ದಿಲ್ಲ. ಇಂತಹ ಮಹನೀಯರು, ಸಜ್ಜನರ ಸಂಘ ಅಲ್ಲಿ ಆಯಿತು, ಸಜ್ಜನರ ಸಭೆಯಲ್ಲಿ ಆಯಿತು ಅಂತ ಹೇಳ್ತಾರೆ. ವೈಭವದಿಂದಲೇ ಪಾಂಡವರಲ್ಲಿ ಇದ್ದರು. ಯಾರಿಂದ? ಕೃಷ್ಣನ ಅನುಗ್ರಹದಿಂದ ಅಕ್ಷಯ ಪಾತ್ರೆ ಸಿಕ್ತು. ಎಲ್ಲರಿಗೂ ಊಟದ ವ್ಯವಸ್ಥೆ ಹೇಗೆ ಬೇಕೋ ಹಾಗೆ ಅಂತ ಹೇಳ್ತಾರೆ. ನೋಡಿದರೆ ಪಾಂಡವರನ್ನು ವನಕ್ಕೆ ಕಳಿಸಿ ನಗರದಲ್ಲಿ ಇದ್ದ ದುರ್ಯೋಧನ ದುಃಖ ಪಡ್ತಾ ಕೂತಿದ್ದಾನೆ. ಅಲ್ಲಿ ಪಾಂಡವರು ಏನು ಮಾಡ್ತಾ ಇದ್ದಾರೋ ಏನೋ, ಅವರು ಹೇಗೆ ಸುಖವಾಗಿದ್ದಾರೋ, ಅವ್ರು ಹೆಂಗೆ ಊಟ ಮಾಡ್ಕೊಂಡಿದ್ದಾರೆ, ಇಷ್ಟೊಂದು ಜನ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಹಾಗೆ ಅಂತ ಮತ್ತೆ ಹೊಟ್ಟೆಗಿಚ್ಚು ದುಃಖ. ಅಲ್ಲಿ ಪಾಂಡವರು ಸುಖವಾಗಿ ವಾಸ ಮಾಡ್ತಾ ಇದ್ದಾರೆ. ಯಾಕೆ? ಪರಮಾತ್ಮನ ಸೇವೆ ಬಿಟ್ಟು ಇನ್ನು ಯಾವುದು ಬೇಕಾಗಿಲ್ಲ ಅವರಿಗೆ, ಅದರಿಂದ ಸುಖವಾಗಿ ಇರಲಿಕ್ಕಾಯ್ತು. ಇದು ನಾವು ಕಾಣಬೇಕು ಹಾಗೆ ಅಂತ. ವನವಾಸ ಕೃಚ್ಛ್ರತಃ ಹಾಗೆ ಅಂತ. ಅಲ್ಲಿ ವನವಾಸದಲ್ಲೂ ಅಷ್ಟೇ 1 ವರ್ಷ ಅಜ್ಞಾತವಾಸ, ಅಲ್ಲಿ ಕೀಚಕ ಅವರ ಉಪಟಳ ಎಲ್ಲ ಬಂತು. ಅಲ್ಲಿ ಮತ್ತೆ ವನವಾಸದಲ್ಲಿ ಇರುವಾಗ ಮೇಲೆ ಹೇಳ್ತಾರೆ, ಕ್ರೋಧವಶರು ಸೌಗಂಧಿಕ ಪುಷ್ಪ ತರುವ ಸಂದರ್ಭದಲ್ಲಿ ಕ್ರೋಧವಶರು ಮುಂತಾದವರನ್ನೆಲ್ಲ ಸಂಹಾರ ಮಾಡ್ತಾರೆ ಭೀಮಸೇನ ದೇವರು. ಮತ್ತು ಅಜ್ಞಾತವಾಸ ಕಾಲದಲ್ಲಿ 106 ಜನ ಕೀಚಕರು. ದ್ರೌಪದಿ ದೇವಿ ಸೈರೇಂದ್ರಿಯಾಗಿ ಇದ್ದಳು, ಗಂಧ ತಿಕ್ಕುವ ಕೆಲಸ. ಆ ಕೈಯನ್ನು ಬಂದು ತೋರಿಸ್ತಾರೆ, ಕೈಯೆಲ್ಲ ಗಟ್ಟಿ ಆಗಿಬಿಟ್ಟಿದೆ ಅಂತ ದ್ರೌಪದಿ ದೇವಿ. ಈ ಥರ ಆಗ್ತಾ ಇದೆ, ಬೇಗ ಅನುಗ್ರಹ ಮಾಡಿ ಅಂತ ಭೀಮಸೇನ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಕೀಚಕನನ್ನು ಸಂಹಾರ ಮಾಡ್ತಾರೆ. ಮತ್ತು ವನವಾಸದಿಂದಲೂ ಕೂಡ, ಅಜ್ಞಾತವಾಸದಿಂದಲೂ ಕೂಡ ವಿರಾಟ ನಗರದಲ್ಲಿ ಇದ್ದು ತಾವು ಪಾಂಡವರಾಗಿ ಬಂದು ಮತ್ತೆ ರಾಜ್ಯವನ್ನು ಕೇಳಿದರೆ ರಾಜ್ಯ ಕೊಡೋದಿಲ್ಲ ಹಾಗೆ. ಯಾಕೆ? ಉತ್ತರ ಗೋಗ್ರಹಣ ಕಾಲದಲ್ಲಿ ನಾವು ಪಾಂಡವರನ್ನು ಪತ್ತೆ ಹಚ್ಚಿದ್ದೀವಿ ಹಾಗೆ ಅಂತ. ಇದು ದುರ್ಯೋಧನನ ವಾದ. ಎಲ್ಲ ಬ್ರಾಹ್ಮಣರು ಕೂಡ ಜ್ಯೋತಿಷವನ್ನು ಬಲ್ಲವರು, ಪಂಚಾಂಗವನ್ನು ನೋಡಿ ಹೇಳಿದ್ದಾರೆ, ಇಲ್ಲ, ಪಾಂಡವರದ್ದು 1 ವರ್ಷ ಅಜ್ಞಾತವಾಸ ಸರಿಯಾಗಿ ಮುಗಿದಿದೆ, ಅದರಿಂದ ಅವರಿಗೆ ರಾಜ್ಯ ವಾಪಸ್ ಕೊಡಬೇಕು ಹಾಗೆ ಅಂತಲೇ. ಅದರ ದುರ್ಯೋಧನ ಹಠವನ್ನು ಒಪ್ಪೋದೇ ಇಲ್ಲ, ಕೊಡೋದಿಲ್ಲ ಹಾಗೆ ಅಂತ. ಕೃಷ್ಣ ಮತ್ತೆ ದ್ಯೂತಕ್ಕೆ ಅಂತ ಬರ್ತಾನೆ, ಯುದ್ಧ ಶುರುವಾಯಿತು. ಸೂಜಿದಾರ ಅಟ್ಟು ಕೂಡ ಕೊಡೋದಿಲ್ಲ ಅಂತ ಕೃಷ್ಣನನ್ನೇ ಬಂಧನ ಮಾಡಬೇಕು ಅಂತ ಹೊರಟವ ನೀಚ. ಅದನ್ನು ಹೇಳ್ತಾ ಇದ್ದು ನೋಡಿ, ಮೃದೇ ಮೃದೇ ಅನೇಕ ಮಹಾರಥಾಸ್ತ್ರತಃ ಹಾಗೆ. ಯುದ್ಧ ಶುರುವಾಯಿತು. ಆರಂಭದಲ್ಲಿ ಭೀಷ್ಮರು ಸೇನಾಪತಿಯಾಗಿ ಇರ್ತಾರೆ. ಏನು ಸುಮಾರು 800 ವರ್ಷದ ಯುವಕರು ಅವರು. ಆಚಾರ್ಯ ಹಾಗೆ ಹೇಳ್ತಾರೆ, ಯುವಕರಂತೆ ಯುದ್ಧ ಮಾಡಿದ್ರಂತೆ ಅವರು, ಆ ರೀತಿಯಾಗಿ ಇದ್ದರು ಹಾಗೆ ಅಂತ ಹೇಳ್ತಾರೆ. ಕೊನೆಯಲ್ಲಿ ಶಿಖಂಡಿಯನ್ನು ಮುಂದೆ ಇಟ್ಟುಕೊಂಡು ಮತ್ತೆ ಯಾರು ಉಪಾಯ ಹೇಳಿದ್ದು? ಕೃಷ್ಣನೇ. ಭೀಷ್ಮರ ಪತನಕ್ಕೆ ಉಪಾಯ ಹೇಳಿದ್ಯಾರು? ಕೃಷ್ಣನೇ. ಹೋಗಿ ಭೀಷ್ಮರ ಹತ್ರನೇ ಕೇಳಿ ಹಾಗೆ ಅಂತ ಕೃಷ್ಣ ಏನು ಮಾಡ್ರಿ, ಏನು ಮಾಡೋಕ್ಕಾಗ್ತಾ ಇಲ್ಲ, ಭೀಷ್ಮರನ್ನು ಬೀಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಕರ್ಕೊಂಡು ಹೋಗ್ತಾನೆ, ಅವರನ್ನೇ ಕೇಳೋಣ ಬನ್ನಿ ಹಾಗೆ ಅಂತ ಕೃಷ್ಣ ಕರ್ಕೊಂಡೋಗಿ ಹೇಳ್ತಾರೆ, ಈ ಥರ ಶಿಖಂಡಿ ಇದೆ, ಹೆಣ್ಮಕ್ಳು ಬಂದರೆ ನಾನು ಯುದ್ಧ ಮಾಡೋದಿಲ್ಲ ಹಾಗೆ ಅಂತ. ಆಗ ಶಿಖಂಡಿಯಿಂದ ಬರ್ತಾನೆ, ಅವನು ಇಟ್ಕೊಂಡು ಅರ್ಜುನ ಭೀಷ್ಮರನ್ನು ಶರಮಂಚದಲ್ಲಿ ಮಲಗುವಂತೆ ಮಾಡ್ತಾನೆ. ತದನಂತರ ಸೇನಾಪತ್ಯವನ್ನು ಪಡೆದವರು ದ್ರೋಣಾಚಾರ್ಯ. ಏನು ಪದ್ಮವ್ಯೂಹ, ಅದ್ಭುತ. ಬ್ರಾಹ್ಮಣರ ತಲೆ ಅಂದರೆ ಕೇಳಬೇಕೇ, ಈಗಲೇ ನಾವು ನೋಡ್ತೀವಿ ಬ್ರಾಹ್ಮಣರ ತಲೆ ಹೇಗಿರುತ್ತದೆ ಅಂತ. ಆ ಕಾಲದ ಬೃಹಸ್ಪತ್ಯಾಚಾರ್ಯರ ಅವತಾರ ವ್ಯೂಹ, ಪದ್ಮವ್ಯೂಹ ಏನು ಬ್ರಹ್ಮಾಂಡವಾಗಿತ್ತದು. ಅದ್ಭುತವಾದ ಸೈನ್ಯದ ವ್ಯೂಹ ದ್ರೋಣಾಚಾರ್ಯರದು. ಏನು ಮಾಡಲಿಕ್ಕಾಗಿಲ್ಲ, ಕೃಷ್ಣನ ಅನುಗ್ರಹ ಎಲ್ಲವೂ ಕೂಡ. ಅಭಿಮನ್ಯು ಅಲ್ಲೇ ಸಾಯಬೇಕಾದ ಪ್ರಸಂಗ ಬಂತು. ಮತ್ತು ಆ ದ್ರೋಣಾಚಾರ್ಯರದು ಒಂದು ನೆಪ ಇತ್ತು. ಏನು? ಯಾವಾಗ ಶಸ್ತ್ರತ್ಯಾಗ ಮಾಡ್ತೀರಿ ಹಾಗೆ ಅಂತ ಕೇಳಿದರೆ, ಅಹೋರಾತ್ರಿ ಯುದ್ಧ, ರಾತ್ರಿ ಹೊತ್ತಲ್ಲೂ ಕೂಡ ಯುದ್ಧ ಮಾಡೋಕ್ಕೆ ಶುರು ಮಾಡಿಬಿಟ್ರು ದ್ರೋಣರು. ಪಾಂಡವರನ್ನು ಯಾರನ್ನಾರು ಕಟ್ಟಿ ಬಂಧನದಲ್ಲಿ ಮಾಡ್ತೇನೆ ಅಂತ ದುರ್ಯೋಧನನಿಗೆ ಪ್ರತಿಜ್ಞೆ. ಚುಚ್ಚುತ್ತಾ ಇರ್ತಾನೆ ದುರ್ಯೋಧನ, ಏನಾರು ಮಾಡಿ ಪಾಂಡವರನ್ನು ಬಂಧನ ಮಾಡಿರಿ ಹಾಗೆ. ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರಿಂದ. ಅಹೋರಾತ್ರ ಯುದ್ಧ. ಕೇಳಿದರು ಶಸ್ತ್ರತ್ಯಾಗ ಮಾಡುವುದು ಹೇಗೆ ಹಾಗೆ ಅಂತ. ನನ್ನ ಮಗ ಸತ್ತ ಅಶ್ವತ್ಥಾಮ ಅಂತ ಮತ್ತೆ ನೋಡಿ ಪುತ್ರಮೋಹ ಬಂತು ಅಲ್ಲೂ ಕೂಡ. ಅಶ್ವತ್ಥಾಮ, ದ್ರೋಣಾಚಾರ್ಯರಿಗೆ ಮಗ ಅಶ್ವತ್ಥಾಮ. ತನ್ನ ಮಗ ಅಶ್ವತ್ಥಾಮ ಸತ್ತ ಅಂತ ಆದರೆ ನಾನು ಶಸ್ತ್ರತ್ಯಾಗ ಮಾಡಿಬಿಡ್ತೀನಿ ಅಂತ ಹೇಳಿದರು. ಅದರಿಂದ ನೋಡಿ ಕೃಷ್ಣ ಏನು ಮಾಡಿದ, ಒಂದು ಆನೆ, ಅಶ್ವತ್ಥಾಮ ಅಂತ ಒಂದು ಆನೆ,
ಅದನ್ನು ಭೀಮಸೇನ ದೇವರು ಕಡಿತಾರೆ. ಕಡಿದ ಮೇಲೆ ಕೃಷ್ಣ ಹೇಳಿದನಂತೆ ಯುಧಿಷ್ಠಿರನಂತೆ, ಸತ್ಯವಂತ ನೀನು, ಹೇಳು, ನೀನೇ ಹೇಳು, ಅಶ್ವತ್ಥಾಮ ಸತ್ತ ಅಂತ ಹೇಳು. ದ್ರೋಣರು ಎಲ್ಲೋ ಯುದ್ಧ ಮಾಡ್ತಾಯಿದ್ರು, ಅಶ್ವತ್ಥಾಮರು ಎಲ್ಲೋ ಯುದ್ಧ ಮಾಡ್ತಾಯಿದ್ರು. ಅಶ್ವತ್ಥಾಮರು ಸತ್ತರು ಅಂತ ಹೇಳು ನೀನು ಹಾಗೆ. ಯುಧಿಷ್ಠಿರ ಹೇಳ್ತಾನೆ, ಸ್ವಾಮಿ ನಾನು ಹೇಗೆ ಸುಳ್ಳು ಹೇಳಲಿ ಹಾಗೆ. ನೋಡಿ, ದೇವರು ಹೇಳು ಅಂತ ಹೇಳಿದ ಮೇಲೂ ಕೂಡ ಇದು ಆಶ್ಚರ್ಯ ಅನ್ನಿಸ್ತದೆ. ಎಕ್ಸ್ಟ್ರೀಮ್ ಅಂತ ಹೇಳ್ತಾರೆ ನೋಡಿ, ಎಕ್ಸ್ಟ್ರೀಮ್ ಕಂಡೀಷನ್ ಇದೆಲ್ಲ. ದೇವರೇ ಹೇಳ್ತಾ ಇದ್ದಾನೆ ಧರ್ಮ ಅಧರ್ಮ, ಇನ್ಯಾರು ಹೇಳ್ಬೇಕು ಹೇಳಿ, ಯಾರಿಗಾಗಿ ಮಾಡೋದು ಈ ಧರ್ಮ ಅಧರ್ಮ? ಧರ್ಮ ಅಧರ್ಮ ನಿಯಾಮಕ ದೇವರು, ಅವನೇ ಹೇಳ್ತಾ ಇದ್ದಾನೆ ಮಾಡು. ಯಾಕೆ? ಸಜ್ಜನರಿಗೆ ಯಾವುದು ಒಳ್ಳೆಯದೋ ಅದೇ ಧರ್ಮ. ಪಾಂಡವರಿಗೆ ಒಳ್ಳೆಯದಾಗ್ತದೆ, ಸಜ್ಜನರಿಗೆ ಒಳ್ಳೆಯದಾಗ್ತದೆ, ದುಷ್ಟರು ಹೋಗ್ತಾರೆ ಅಂದರೆ ಅಶ್ವತ್ಥಾಮ ಹತ ಅಂತ ಹೇಳಿದ್ದು ಹೇಗೆ ಸುಳ್ಳಾಗ್ತದೆ? ಅದು ಸತ್ಯನೇ ಆಗ್ತದೆ. ಅದು ಪಾಪ ಅರ್ಥ ಆಗಿಲ್ಲ ಅವನಿಗೆ. ಹೇಳಲ್ಲ, ನಾ ಹೆಂಗೆ ಹೇಳಿ ಸ್ವಾಮಿ ಹಾಗೆ ಅಂತ. ಭೀಮಸೇನ ದೇವರು ಒಂದು ಅಶ್ವತ್ಥಾಮ ಎನ್ನುವ ಆನೆಯನ್ನು ಸಂಹಾರ ಮಾಡಿದರು. ಈಗಲಾದರೂ ಹೇಳು ಹಾಗೆ. ಅಶ್ವತ್ಥಾಮ ಹತ ಕುಂಜರ ಮೆತ್ತಗೆ ಹೇಳಿದರು. ಕುಂಜರ ಅಂದರೆ ಆನೆ. ಅಶ್ವತ್ಥಾಮ ಎನ್ನುವ ಆನೆ ಸತ್ತಿತು ಅಂತ ಅದರ ಅಭಿಪ್ರಾಯ. ಕುಂಜರ ಅಂತ ಹೇಳಿದ್ದು ಕೇಳಿಸಲಿಲ್ಲ ದ್ರೋಣರಿಗೆ. ಅಶ್ವತ್ಥಾಮ ಹತ ಅಂತ ಅಷ್ಟು ಮಾತು ಕೇಳಿತ್ತು. ಧ್ಯಾನಮಗ್ನರಾಗಿ ಕೂತರು. ದೃಷ್ಟದ್ಯುಮ್ನ ಅಟ್ಟಕ್ಕೆ ಬಂದು ಪ್ರಾಣ ಹೋಗಿತ್ತು. ದೃಷ್ಟದ್ಯುಮ್ನ ತಲೆಯನ್ನು ಕೂಡ ಕಡೆದ ಹಾಗೆ. ಈ ರೀತಿಯಾಗಿ ದ್ರೋಣಾಚಾರ್ಯರ ಕಥೆ ಮುಗಿತು. ಮೃದೇ ಮೃದೇ ಅನೇಕ ಮಹಾರಥಾಸ್ತ್ರತಃ, ಅನೇಕ ಆಗ್ನೇಯಾಸ್ತ್ರ ಇತ್ಯಾದಿ ಅನೇಕ ಅಸ್ತ್ರಗಳು. ಆ ಸಂದರ್ಭದಲ್ಲಿ ತದನಂತರ ಕರ್ಣ ಬರ್ತಾನೆ. ಕರ್ಣಪರ್ವ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಈ ದ್ರೋಣಾಚಾರ್ಯರು ಹೋದ ಮೇಲೆ ಅಶ್ವತ್ಥಾಮರಿಗೆ ಭಾರಿ ಸಿಟ್ಟು ಬಂದೋಯ್ತು. ನೋಡಿ, ಕಲಿ ಎಲ್ಲಿ ಸೇರಿಕೊಂಡ? ಅಶ್ವತ್ಥಾಮರಲ್ಲೂ ಸೇರಿಕೊಂಡ. ಯುದ್ಧ ಆಯಿತು. ಏನು ಕೈಯಿಂದ ಅಸ್ತ್ರ ಬಿಡ್ತಾರೆ, ಕಾಲಿಂದ, 2 ಕಾಲಿಂದ ಅಸ್ತ್ರ ಬಿಡ್ತಾರೆ. ಬಾಣಗಳನ್ನು ಬಿಟ್ಟದ್ದು, ಬಾಣಗಳ ಮಳೆ ಹೋಗ್ತಾ ಇತ್ತು ಅಂತ. ಅದು ಹೇಗೆ ಬಿಟ್ಟರೋ ಗೊತ್ತಿಲ್ಲ, ಊಹಾತೀತ. ಅಷ್ಟು ಅಸ್ತ್ರಗಳನ್ನು ಮಾಡ್ತಾರೆ. ಅರ್ಜುನನಿಗೆ ಹೆದರಿಕೆ ಆಗ್ತಾ ಇದೆ. ಅನೇಕ ಬಾರಿ ಆ ಗಾಂಡೀವ ಧನುಸ್ಸಿನ ಹಗ್ಗ ಅದನ್ನು ತುಂಡು ಮಾಡಿಬಿಡ್ತಾರೆ ಅಶ್ವತ್ಥಾಮರು. ಮಾಡಿ ಇನ್ನೇನು ಅರ್ಜುನನ ಮೇಲೆ ಬಿಡಬೇಕು. ಮತ್ತೆ ಪರಮಾತ್ಮ ಏನು ಮಾಡಿದ? ಕೃಷ್ಣ ಅರ್ಜುನನನ್ನು ಆಲಿಂಗ ಮಾಡಿಕೊಳ್ಳೋದು, ಹೆದರಬೇಡ ನಿನಗೆ ಬಲ ಬರುತ್ತದೆ ಅಂತ ಒಳ್ಳೆಯ ಮಾತನ್ನು ಹೇಳೋದು. ಮತ್ತೆ ಆ ಬಿಲ್ಲನ್ನು, ಆ ಗಾಂಡೀವಕ್ಕೆ ಆ ಒಂದು ಸ್ಪೆಷಾಲಿಟಿ ಇದೆ. ಹಗ್ಗ ತುಂಡಾದರೂ ಕೂಡ ಚಿಗುರ್ತದೆ ಅಂತ. ಚಿಗುರಿ ಮತ್ತೆ ಕಟ್ಲಿಕ್ಕಾಯ್ತು. ಮತ್ತೆ ಯುದ್ಧ ಮಾಡ್ತಾರೆ. ಮತ್ತೆ ಅವನ ಎಲ್ಲ ಆಯುಧವನ್ನು ಬೀಳಿಸೋದು, ಬಾಣವನ್ನು ತುಂಡು ಮಾಡೋದು, ಆ ಹಗ್ಗವನ್ನು ತುಂಡು ಮಾಡೋದು, ಮತ್ತೆ ಕೃಷ್ಣ ಆಲಿಂಗನ ಮಾಡಿಕೊಳ್ಳೋದು, ಮತ್ತೆ ಅವನಿಗೆ ಧೈರ್ಯ ತುಂಬಿಸೋದು. ಮತ್ತು ಒಂದು ಸಲ ಏನಾಯಿತು, ಅಶ್ವತ್ಥಾಮರಿಗೆ ಸಾಕಾಯ್ತು, ನಾನು ಯುದ್ಧನೇ ಮಾಡೋದಿಲ್ಲ ಹಾಗೆಂತ ಹೊಟ್ಟೋಗ್ಬಿಟ್ರಂತೆ. ಅಷ್ಟು ಬೇಸರ ಬಂದೋಯ್ತು ಅವರಿಗೆ. ಏನು ಮಾಡಿದರೂ ಕೂಡ ಕೃಷ್ಣ ಇರುವಾಗ, ಇಲ್ಲಾಂದರೆ ಅರ್ಜುನ ಆಗಲೇ ಮುಗಿತಾ ಇತ್ತು. ಅರ್ಜುನನ ಕತೆ ಅಲ್ಲೇ ಮುಗಿತಾ ಇತ್ತು. ಕೃಷ್ಣ ಎಲ್ಲಿದೆ ಹೋಗಿದ್ದರೆ? ಅಶ್ವತ್ಥಾಮರು ತಾರತಮ್ಯದಲ್ಲಿ ದೊಡ್ಡವರು, ರುದ್ರದೇವರ ಅವತಾರ. ಅರ್ಜುನ ಇಂದ್ರನ ಅವತಾರ. ಏನು ಮಾಡಲಿಕ್ಕಾಗಿಲ್ಲ. ಆದರೂ ಕೃಷ್ಣನ ಸಹಾಯ ಮಾಡಿದ. ಆಗ ವೇದವ್ಯಾಸರು ಮತ್ತೆ ಅಶ್ವತ್ಥಾಮರ ಹತ್ರ ಬಂದು, ನೋಡು, ಯುದ್ಧದಲ್ಲಿ ಹಂಗೆಲ್ಲ ಹೋಗಬಾರ್ದು, ದೇವಕಾರ್ಯ ಆಗಬೇಕಾಗಿದೆ, ಬಾ ನೀನು ಯುದ್ಧ ಮಾಡು ಹಾಗೆ ಅಂತ. ಯಾಕೆ? ಇಲ್ಲಾಂದರೆ ಇವರೆಲ್ಲ ಇದ್ದಾರೆ ಅಂತಲೇ ದುರ್ಯೋಧನ ನಂಬಿಕೊಂಡು ಇದ್ದಾನೆ. ಇಲ್ಲಾಂದರೆ ಅವನು ಯುದ್ಧ ಬೇಡ ಅಂತ ಹೇಳಿ ಅವನು ಹೊಟ್ಟೋಗ್ಬಿಡ್ತಾನೆ ಅಷ್ಟೇ. ಹಂಗಾಗಬಾರ್ದು, ಕಲಿ ಸಂಹಾರ ಆಗಬೇಕು. ಅದರಿಂದ ನೋಡು, ಆ ದುರ್ಯೋಧನನ್ನು ಹುಟ್ಟಿಸಿದವರು ವೇದವ್ಯಾಸರೇ, ಅವನು ಸಾಯುವಂತೆ ಮಾಡಿದ್ದು ಕೂಡ ಇದೇ ವೇದವ್ಯಾಸರೇ ಮಾಡಿದ್ದು. ಇಲ್ಲಾಂದರೆ ಅವತ್ತೇ ಮುಗಿತಾ ಇತ್ತು, ಅಶ್ವತ್ಥಾಮರು ಹೋಗ್ತಾ ಇದ್ರು. ಯಾಕೆ? ಈ ಅರ್ಜುನನ್ನೇ ಏನು ಮಾಡಲಿಕ್ಕಾಗಿಲ್ಲ ಕೃಷ್ಣ ಇರುವಾಗ. ಆ ಥರ ಪರಿಸ್ಥಿತಿಗೆ ಬಂದೋಯ್ತು. ಈ ರೀತಿಯಾಗಿ ಮತ್ತೆ ಅವನು ಯುದ್ಧಕ್ಕೆ ಅಂತ ಬೇರೆ ಯಾರ ಜೊತೆಗೆ ಯುದ್ಧ ಮಾಡಿದ, ಅರ್ಜುನ ಜೊತೆಗೆ ಮತ್ತೆ ಹೋಗಲೇ ಇಲ್ಲ ಅವನು. ಕೃಷ್ಣ ಇರುವ ತನಕ ಏನು ಮಾಡಲಿಕ್ಕೆ ಆಗಲ್ಲ ಅಂತ ಅವನಿಗೆ, ಅಶ್ವತ್ಥಾಮರಿಗೆ ಮನವರಿಕೆ ಆಗೋಯ್ತು. ಆ ಥರ. ಒಂದು ಸಲ ಕರ್ಣ ಪರ್ವ, ಅದು ಕರ್ಣ ಸೇನಾಪತಿಯಾಗಿದ್ದಾನೆ. ಒಂದು ಸಲ ಕರ್ಣನಿಗೂ ಯುಧಿಷ್ಠಿರನಿಗೂ ಯುದ್ಧ. ಚೆನ್ನಾಗಿ ಏಟು ತಗೊಂಡ ಯುಧಿಷ್ಠಿರ. ಇನ್ನೇನು ತಡ್ಕೊಳ್ಳಿಕ್ಕಾಗಲ್ಲ ಅಂತ ಶಿಬಿರಕ್ಕೆ ಹೊಟ್ಟೋಗ್ಬಿಟ್ಟ. ಶಿಬಿರಕ್ಕೆ ಹೋದರೆ ನೋಡಿದರೆ ರಣರಂಗದಲ್ಲಿ ಯುಧಿಷ್ಠಿರ ಇಲ್ಲ. ಅರ್ಜುನ ನೋಡ್ತಾ ಇದ್ದಾನೆ, ಏನಾಯಿತು ಯುಧಿಷ್ಠಿರ ಎಲ್ಲಿ ಹೋದ ಹಾಗೆ. ಶಿಬಿರಕ್ಕೆ ಹೋದ ಅಂತ ಗೊತ್ತಾಯಿತು. ಭೀಮನನ್ನು ಹೇಳ್ತಾನೆ, ಭೀಮ
ಅಣ್ಣನಿಗೆ ಏನಾಗಿದೆ ನೋಡ್ಕೊಂಬ ಹಾಗೆ. ಭೀಮಸೇನ ದೇವರು ಹೇಳಿದರು, ನೋಡಪ್ಪ ಯುದ್ಧ ನಡೀತಾ ಇದೆ, ಯುದ್ಧ ರಂಗ ಇದೆ, ಯುದ್ಧ ನಡೀತಾ ಇರುವಾಗ ನಮ್ಮ ಧರ್ಮ ಇದು, ಯುದ್ಧ ರಂಗ ಬಿಟ್ಟು ನಾನು ಹೋಗೋದಿಲ್ಲ. ಯಾರ ಅಣ್ಣಗಿನ್ನ ಏನು ಚೆನ್ನಾಗೇ ಇರ್ತಾನೆ ಅವನು, ಕೃಷ್ಣನ ಅನುಗ್ರಹ ಏನು ಆಗೋದಿಲ್ಲ ಅಂತ ನಾನಂತೂ ಯುದ್ಧ ಬಿಟ್ಟು ಹೋಗೋದಿಲ್ಲ, ಬೇಕಂದ್ರೆ ನೀನೇ ಹೋಗ್ಬಾ ಹಂಗಂತ ಹೇಳ್ಬಿಟ್ಟು ಅರ್ಜುನ ತಾನೇ ಹೋದಾಗ ಕೃಷ್ಣ ಅರ್ಜುನ ಇಬ್ಬರು ಹೋಗ್ತಾರೆ. ಅರ್ಜುನನ ನೋಡಿದ ಕೂಡಲೇ ಯುಧಿಷ್ಠಿರನಿಗೆ ಭಾರಿ ಆನಂದ. ಯಾಕೆ ಅಷ್ಟು ಏಟಾಯಿತು. ಅರ್ಜುನ ಬಂದ ಕೂಡಲೇ ಕೇಳಿದನಂತೆ, ಏನಪ್ಪ ಕರ್ಣನನ್ನು ಸಂಹಾರ ಮಾಡಿದ್ಯಾ? ಯಾಕೆ ಅವನೇ ಪ್ರತಿಜ್ಞೆ ಮಾಡಿದ್ದ, ಭೀಮಸೇನ ದೇವರು ತಾನು ಸಂಹಾರ ಮಾಡಬಹುದು ಕರ್ಣನನ್ನು, ಆದರೂ ಕೂಡ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಅಂತ ಬಿಟ್ಟುಬಿಟ್ಟಿದ್ದಾರೆ. ಅದರಿಂದ ಯುಧಿಷ್ಠಿರ ಕೇಳ್ತಾ ಇದ್ದಾನೆ ಅರ್ಜುನ ಬಂದ ಕೂಡಲೇ, ಏನಪ್ಪ ಕರ್ಣನನ್ನು ಸಂಹಾರ ಮಾಡಿದೆಯಾ, ನೀನೇ ಮಾಡಬೇಕು ಪ್ರತಿಜ್ಞೆ ಮಾಡಿದೆಯಲ್ಲ, ಆಯಿತಾ ಹಾಗೆ ಅಂತ. ಎಲ್ಲಿ ಮಾಡೋದು ಕರ್ಣನ ಸಂಹಾರ? ಕರ್ಣನ ಹತ್ರ ಯುದ್ಧ ಮಾಡಬೇಕು ಅಂದರೆ ಮತ್ತೆ ಇವನಿಗೆ ಹೆದರಿಕೆ. ಯದ್ಯಪಿ ಕರ್ಣನಿಗಿಂತ ಬಲಿಷ್ಠ ಅರ್ಜುನ, ಆದರೂ ಕೂಡ ಅದೇನೋ ಕರ್ಣನ ಜೊತೆಗೆ ಯುದ್ಧ ಮಾಡಬೇಕು ಅಂದರೆ ಮತ್ತೆ ಒಂದು ಭಯ ಅವನಿಗೆ ಬರ್ತಾ ಇತ್ತಂತೆ ಅರ್ಜುನನಿಗೆ. ಸೋಲಿಸ್ಲಿಕ್ಕೆ ಆಗಿಲ್ಲ ಕರ್ಣನನ್ನು. ಇಲ್ಲ ನಾ ಕೂಡಲೇ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡು ಮಾಡಿಬಿಡ್ತೀನಿ ಹಾಗೆ ಅಂತ. ಭಾರಿ ಸಿಟ್ಟು ಬಂದೋಯ್ತು ಯುಧಿಷ್ಠಿರನಿಗೆ. ನಿನ್ನ ಗಾಂಡೀವ ಧನುಸ್ಸನ್ನು ಭೀಮನಿಗೆ ಕೊಟ್ಟುಬಿಡು ಅಥವಾ ಕೃಷ್ಣನಿಗೆ ಕೊಟ್ಟುಬಿಡು, ಅವರಾರು ಸಂಹಾರ ಮಾಡ್ತಾರೆ, ನೀನು ನಾಲಾಯಕು ಅಂತ ಬೈದುಬಿಟ್ಟು. ಇಷ್ಟು ಕೇಳಿದ ಕೂಡಲೇ ಅರ್ಜುನನಿಗೆ ಸಿಟ್ಟು ಬಂದೋಯ್ತು. ಯಾಕೆ? ಅವನೊಂದು ಪ್ರತಿಜ್ಞೆ ಮಾಡಿದ್ದ, ಯಾರು ನನ್ನ ಧನುಸ್ಸನ್ನು ಗಾಂಡೀವವನ್ನು ಇನ್ನೊಬ್ಬರಿಗೆ ಕೊಡು ಅಥವಾ ಕೆಳಗಿಡು ಅಂತ ಹೇಳ್ತಾರೆ, ನಾನು ಅವರನ್ನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಕೂತಿದ್ದಾನೆ ಅರ್ಜುನ. ಈಗೇನಾಯಿತು, ಕ್ಷತ್ರಿಯರಿಗೆ ಪ್ರತಿಜ್ಞೆ ಮುಖ್ಯ. ಯುಧಿಷ್ಠಿರು ನೋಡಿದರೆ ಅದೇ ಮಾತನ್ನು ಹೇಳಿಬಿಟ್ಟಿದ್ದಾನೆ, ಕೊಟ್ಟುಬಿಡು ಭೀಮಸೇನ ದೇವರಿಗೆ, ನೀನು ಕರ್ಣನನ್ನು ಸಂಹಾರ ಮಾಡಲಿಕ್ಕೆ ಆಗಿಲ್ಲ ನಿನ್ನಿಂದ ಹಾಗೆ ಅಂತ. ಅರ್ಜುನ ಖಡ್ಗವನ್ನೇ ತೆಗೆದ. ಕೃಷ್ಣ ಕೇಳಿದನಂತೆ, ಏನಪ್ಪ ಏನು ಖಡ್ಗ ತೆಗಿತಾ ಇದ್ದಿ? ಕೃಷ್ಣ, ಈಗ ನಂದು ಪ್ರತಿಜ್ಞೆ ಇದೆ, ಖಡ್ಗವನ್ನು ಗಾಂಡೀವ ಧನುಸ್ಸನ್ನು ಯಾರು ಇಡು ಅಂತ ಹೇಳ್ತಾರೆ ಅವ್ರನ್ನ ಸಂಹಾರ ಮಾಡ್ತೀನಿ. ನೋಡಿದ್ರೆ ನಮ್ಮ ಅಣ್ಣನೇ ಹೇಳ್ತಾ ಇದ್ದಾನೆ, ನಾನು ಯುಧಿಷ್ಠಿರನನ್ನು ಸಂಹಾರ ಮಾಡಲಿಕ್ಕೆ ಹೊರಡ್ತೀನಿ ಹಾಗೆ ಅಂತ. ನೋಡಿ ಪಾಂಡವರಿಗೆ ಬಂದ ವ್ಯಸನ ನೋಡಿ. ಅಲ್ಲಿ ಹೊರಗಡೆ ಯುದ್ಧ ನಡೀತಾ ಇದೆ, ಶಿಬಿರದಲ್ಲಿ ಇವರಿಬ್ಬರ ಯುದ್ಧ, ಯುಧಿಷ್ಠಿರ ಮತ್ತು ಅರ್ಜುನಂತ. ಇದೆಲ್ಲ ನೋಡಿದರೆ ನಮ್ಮ ಮಠದಲ್ಲಿ ಬರತಕ್ಕ ಒಂಥರ ಕಲಹ ಅಂತಲೇ ಇದೆ, ಆ ಥರನೇ ಅನ್ನಿಸ್ತಾ ಇದೆ ಇದೆಲ್ಲ. ನೋಡಿದರೆ ಅರ್ಜುನ ಮತ್ತು ಇವ್ರ ಮಧ್ಯದಲ್ಲಿ ಯುದ್ಧ. ಕೃಷ್ಣ ಹೇಳಿದ, ಒಳಗಿಡು ಆ ಖಡ್ಗವನ್ನು. ಇಲ್ಲ ಕೃಷ್ಣ, ಅವನನ್ನು ಸಂಹಾರ ಮಾಡಬೇಕು, ಒಳಗೆ ಇಡು ಅದನ್ನು ಹಾಗೆ. ಕೃಷ್ಣ ಹೇಳಿದ ಕೂಡಲೇ ಇಡಬೇಕಷ್ಟೆ, ಒಳಗೆ ಇಟ್ಟೇ ಬಿಟ್ಟ. ಏನು ಅವನನ್ನು ಸಂಹಾರ ಮಾಡಬೇಕು ಅಷ್ಟಾನೆ, ಅವನನ್ನು ಚೆನ್ನಾಗಿ ದೊಡ್ಡವರನ್ನು ಬೈದರೆ ಅವ್ರನ್ನ ಸಂಹಾರ ಮಾಡಿದಂಗೆ, ಸಿಕ್ಕಿದ್ದೇ ಚಾನ್ಸು ಅಂತ ಬಾಯಿಗೆ ಬಂದಂಗೆ ಬೈದು ಬಿಟ್ಟ ಯುಧಿಷ್ಠಿರನನ್ನು. ನೀನು ಜೂಜಾಡಬಾರ್ದು, ನೀನು ಜೂಜಾಡಿದಿಂದಲೇ ಎಲ್ಲರೂ ಈ ಪಣಕ್ಕಿಡಬೇಕಾಗಿತ್ತು, ದ್ರೌಪದಿಯನ್ನು ಪಣಕ್ಕಿಟ್ಟು ಅದು ಮಾಡಿದಿ ಇದು ಮಾಡಿದಿ, ಬಾಯಿಗೆ ಬಂದಂಗೆ ಬೈದು ಬಿಟ್ಟ. ಮನಸ್ಸಲ್ಲಿ ಇದ್ದದನ್ನೆಲ್ಲ ಹೊರಗೆ ಹಾಕ್ಬಿಟ್ಟ ಅವತ್ತು ಅರ್ಜುನ. ಅವನು ಪಾಪ ಯುಧಿಷ್ಠಿರ ಏನು ಹೇಳಬೇಕು, ಸುಮ್ಮನೆ ಕೂತಿದ್ದ ಅವನಷ್ಟೆ, ಎದುರಿಸಿ ಮಾತಾಡೋಕ್ಕಾಗಿಲ್ಲ. ತುಂಬ ಬೇಜಾರಾಗೋಯ್ತು ಯುಧಿಷ್ಠಿರನಿಗೆ. ಮತ್ತೆ ಖಡ್ಗವನ್ನು ತೆಗೆದ ಅರ್ಜುನ. ಯಾಕೆ? ಕೃಷ್ಣ ಮತ್ತೆ ಕೇಳಿದ, ಯಾಕೆ? ಇಲ್ಲ, ಇಂಥ ಯೋಗ್ಯನಾದ ಅಣ್ಣ, ಧರ್ಮರಾಜ, ಹೆಸರೇ ಧರ್ಮರಾಜ, ಅಂಥ ಅಣ್ಣನನ್ನು ಬೈದು ಬಿಟ್ಟು ನಾನು ಹೇಗೆ ಬದುಕಲಿ, ಅದರಿಂದ ಆತ್ಮಹತ್ಯೆ ಮಾಡ್ಕೋತೀನಿ ಹಾಗೆ ಅಂತ ತನ್ನನ್ನು ಸಂಹಾರ ಮಾಡ್ಕೋಬೇಕು ಅಂತ ಹೊರಟ. ಕೃಷ್ಣ ಹೇಳಿದ, ಕೆಳಗಿಡು, ಮತ್ತೆ ಖಡ್ಗವನ್ನು ಒಳಗಿಡು, ನಿನ್ನನ್ನು ಚೆನ್ನಾಗಿ ಹೊಗಳ್ಕೊ, ನಿನ್ನನ್ನು ಹೊಗಳ್ಕೊಂಡ್ರೆ ಆತ್ಮಹತ್ಯೆ ಮಾಡಿದಾಗೆ ಹಾಗೆ. ಮತ್ತೆ ಶುರುವಾಯಿತು ಅರ್ಜುನ, ತನ್ನನ್ನು ಹೊಗಳ್ಕೊಂಡದ್ದು, ಹಾಗೆ ಮಾಡಿದೆ ಹೀಗೆ ಮಾಡಿದೆ, ಪಾಶುಪದಾಸ್ತ್ರ ಪಡೆದೆ, ದೊಡ್ಡ ಲಿಸ್ಟ್ ಹೇಳ್ಕೊಂಡ. ಸಮಾಧಾನ ಆಯಿತಾ ಹಾಗೆ. ಇಬ್ಬರು ನಮಸ್ಕಾರ ಮಾಡಿದ್ರಂತೆ. ಕೃಷ್ಣ, ನೀನು ಇಲ್ಲದೆ ಹೋಗಿದ್ದರೆ ಈ ಉಪಾಯ ಎಲ್ಲ ಹೇಳಿ ನಮ್ಮನ್ನು ಯಾರು ರಕ್ಷಣೆ ಮಾಡೋರು ಹಾಗೆ ಅಂತ ಕಣ್ಣೀರಾಗ್ತಾ ಇಬ್ಬರು ನಮಸ್ಕಾರ ಮಾಡಿದರು ಅಂತ ಇದೆ. ಅದನ್ನು ಕುಂತಿ ನೆನಪಿಸ್ಕೊಳ್ತಾ ಇದ್ದಾಳೆ. ಮೃಧೆ ಅನೇಕ ಮಹಾರಥಾಸ್ತ್ರತಃ. ತದನಂತರ ಹೋಗಿ ಆಗಲೂ ಕರ್ಣನನ್ನು ಸಂಹಾರ ಮಾಡಲಿಕ್ಕಾಗಲಿಲ್ಲ. ಏನಾಯಿತು? ಪರಶುರಾಮ ದೇವರ ಶಾಪ, ಒಂದು ನಾಗಾಸ್ತ್ರ ಬಿಡ್ತಾನೆ. ನಾಗಾಸ್ತ್ರ ಬಿಟ್ಟಾಗ ಕರ್ಣ ಅರ್ಜುನನ ಮೇಲೆ ಬಿಡ್ತಾನೆ, ಹಣೆಗೆ ಬಿಡ್ತಾನೆ. ಹಣೆಗೆ ಬಿಟ್ಟಾಗ ಏನು ಮಾಡಬೇಕು? ಪರಮಾತ್ಮ 5 ಅಂಗುಲ ರಥವೇ ಭೂಮಿಗೆ ಹೋಗುವಂತೆ ಮಾಡ್ತಾನೆ. ಹಣೆಗೆ ಇಟ್ಟದ್ದು ಕಿರೀಟ ಹಾರಿ ಹೋಯ್ತಂತೆ. ಎಂಥ ಅನುಗ್ರಹ ರೀ ಇದು.
ಆ ಸಮಯೋಚಿತ ಬುದ್ಧಿ ಅಂತ ಹೇಳ್ತಾರೆ ನೋಡಿ. ಆ ಕಾಲದಲ್ಲಿ ಪರಮಾತ್ಮನ ಸಾಮರ್ಥ್ಯ ಹೇಗಿದೆ ನೋಡಿ. ಭೂಮಿಗೆ ಹೋಗಬೇಕಂದ್ರೆ ಹೋಗಬೇಕಷ್ಟೆ, ಭೂಮಿ ಹೋಯ್ತು. ಇನ್ನು ಜಯದ್ರಥನ ವಿಚಾರ ಸಿಗ್ತಾನೇ ಇಲ್ಲ. ಅರ್ಜುನನ ಪ್ರತಿಜ್ಞೆ ಏನಂತ, ಅಭಿಮನ್ಯುವಿನ ಸಂಹಾರ ಆಗಿದೆ, ಮಾರನೇ ದಿವಸ ಅಭಿಮನ್ಯುವಿನ ಸಂಹಾರಕ್ಕೆ ಕಾರಣ ಜಯದ್ರಥ ಅಂತ ಗೊತ್ತಾಯಿತು. ಆ ಪದ್ಮವ್ಯೂಹದಲ್ಲಿ ಜಯದ್ರಥನೇ ದ್ವಾರದಲ್ಲಿ ಇದ್ದು ಪಾಂಡವರನ್ನು ಬಿಡ್ತಾ ಇಲ್ಲ. ಪಾಂಡವರು ಒಳಗೆ ಹೋಗಿದ್ರೆ ಅಭಿಮನ್ಯು ಉಳಿತಾ ಇದ್ದ. ಅದರಿಂದ ಜಯದ್ರಥನೇ ಕಾರಣ ಅಂತ ತಿಳಿದು ಜಯದ್ರಥನನ್ನು ಮಾರನೇ ದಿವಸ ಸಂಹಾರ ಮಾಡ್ತೇನೆ. ಅರ್ಜುನನ ಪ್ರತಿಜ್ಞೆ ಮಾಡಿಲ್ಲ ಅಂದರೆ ನಾನೇ ಆತ್ಮಹತ್ಯೆ ಮಾಡ್ಕೋತೀನಿ, ಹೋಮಕುಂಡದಲ್ಲಿ ಹಾರ್ತೀನಿ ಅಂತ ಪ್ರತಿಜ್ಞೆ ಮಾಡೇ ಬಿಟ್ಟ. ಕೃಷ್ಣನ ಕೇಳೂ ಇಲ್ಲ, ಏನೂ ಇಲ್ಲ. ಕೃಷ್ಣನ ಕರುಣೆ ನೋಡಿ ಅವತ್ತು ರಾತ್ರಿ ಅವನನ್ನು ಮಲಗಿಸಿದಂತೆ, ಅವನಿಗೆ ನಿದ್ರೆ ಬರುವಂತೆ ಮಾಡಿ. ಮಗ ಸತ್ತರೆ ಯಾರ ತಂದೆಗೆ ನಿದ್ದೆ ಬರುತ್ತದೆ ಹೇಳಿ? ಅವನ ನಿದ್ರೆ ಬರೆಸಿ ಅವನಿಗೆ ಕನಸು ಬರುವಂತೆ ಮಾಡಿ, ಕನಸಿನಲ್ಲಿ ತಾನು ಅವನನ್ನು ರುದ್ರದೇವರ ಹತ್ರ ಕರ್ಕೊಂಡು ಹೋಗಿ ಪಾಶುಪತಾಸ್ತ್ರವನ್ನು ಉಪದೇಶ ಮಾಡಿಸಿ. ಯಾಕೆ ಗೊತ್ತು, ಅರ್ಜುನನ ಕೆಪಾಸಿಟಿ ಗೊತ್ತು, ಜಯದ್ರಥನನ್ನು ಸಂಹಾರ ಮಾಡೋದು ಅಷ್ಟು ಸುಲಭ ಇಲ್ಲ. ಪಾಶುಪತಾಸ್ತ್ರವನ್ನು ಉಪದೇಶ ಮಾಡಿ ಮತ್ತೆ ತಂದು ಮಲಗಿಸಿ ಮಾರನೇ ದಿವಸ ಹೇಳ್ತಾನೆ. ಅವನಿಗೆ ಹೊಸ ಮಂತ್ರಗಳೆಲ್ಲ ನೆನಪಾಯ್ತಂತೆ. ಆಶ್ಚರ್ಯ ಆಯಿತು ಅವನಿಗೆ. ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೊರಟು ಹೋಗ್ತಾನೆ. ಕೃಷ್ಣನೇ ಸಾರಥಿ, ಪಾರ್ಥ ಸಾರಥಿ ನೋಡಿ. ಅವತ್ತಿನ ದಿವಸ ರಥ ಹೇಗೆ ಹೋಯ್ತು ಅಂದರೆ, ಅರ್ಜುನ ಬಿಟ್ಟ ಬಾಣ ಅನಂತರ ಬರಬೇಕಂತೆ, ಕೃಷ್ಣನ ರಥ ಮೊದಲು ಹೋಗಬೇಕಂತೆ. ಆ ಥರ ಓಡಿಸಿದ ಅಂತ ಹೇಳ್ತಾರೆ. ಊಹಾತೀತ ಅದೆಲ್ಲ, ಅಚಿಂತ್ಯ ಅದ್ಭುತ ಶಕ್ತಿ ನಮ್ಮ ಸ್ವಾಮಿದು. ಹೋಯಿತು. ಆದರೆ ಜಯದ್ರಥನನ್ನು ಏನು ಮಾಡಲಿಕ್ಕಾಗಿಲ್ಲ. ಸುತ್ತ ಜನ ಇದ್ದರು ಅವನ ರಕ್ಷಕರಾಗಿ. ಏನು ಮಾಡಬೇಕು? ಅರ್ಜುನನಿಗೆ ಮುಖ ದುಃಖ ಪಟ್ಟುಕೊಂಡು ಕೂಡ್ತಾ, ಇನ್ನೇನು ತಾನು ಮಾಡಿದ ಪ್ರತಿಜ್ಞೆ, ಸೂರ್ಯ ಮುಳುಗ್ತಾ ಇದ್ದಾನೆ. ಜಯದ್ರಥ ಕಣ್ಣಿಗೆ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ತಾನೇ ಯುದ್ಧ ಮಾಡಿ ಅವನನ್ನು ಸೋಲಿಸೋದು. ಸಿಗ್ತಾನೇ ಇಲ್ಲ. ಇದ್ದಕ್ಕಿದ್ದಾಗಿ ಪರಮಾತ್ಮ ಕತ್ತಲೆಯನ್ನು ಸೃಷ್ಟಿ ಮಾಡ್ತಾನೆ. ಅರ್ಜುನ ತಾನು ಹಾರಬೇಕು, ಬೆಂಕಿಗೆ ಹಾರಬೇಕು ಅಂತ ಸಿದ್ಧ ಮಾಡಿಸ್ಕೋತಾ ಇದ್ದಾನೆ. ಆಗ ಅದನ್ನು ಕಾಣಬೇಕು ಅಂತ ಆ ವ್ಯೂಹದಿಂದ ಜಯದ್ರಥ ತಾನೇ ಹೊರಗೆ ಬರ್ತಾನೆ. ಹೊರಗೆ ಬಂದ ಕೂಡಲೇ ಮತ್ತೆ ಕೃಷ್ಣ ಕತ್ತಲೆಯನ್ನು ತೆಗೆದು, ಸೂರ್ಯ ಇದ್ದಾನೆ, ಜಯದ್ರಥ ಇದ್ದಾನೆ, ಬಿಡು ಬಾಣ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಬಾಣವನ್ನು ಬಿಟ್ಟೇ ಬಿಟ್ಟ. ಕೃಷ್ಣ ಹೇಳ್ತಾನೆ, ತಡಿ ಮಾರಾಯ, ನಾ ಇನ್ನೂ ಹೇಳಬೇಕಾಗಿದೆ, ಅಷ್ಟರಲ್ಲಿ ಬಿಟ್ಬಿಟ್ಟಿಯಲ್ಲೋ ಹಾಗೆಂತ. ಅರ್ಜುನ ಕೇಳಿದ, ಏನಾಯಿತು ಹಾಗೆಂತ. ಫಸ್ಟು ಆ ತಲೆಯ ರುಂಡ ಇದಲ್ಲ, ಅದು ಕೆಳಗೆ ಬೀಳದಂತೆ ಮಾಡು ಅಂತ ಪುಂಖವಾಗಿ ಬಾಣವನ್ನು ಬಿಡ್ತಾ ಇದ್ದಾನೆ ಅರ್ಜುನ. ಅದು ನೆಲಕ್ಕೆ ಬೀಳಬಾರ್ದು. ಜೊತೆಗೆ ಕೃಷ್ಣನ ಹತ್ರ ಮಾತಾಡ್ತಾ ಇದ್ದಾನೆ. ಏನಾಯಿತು ಕೃಷ್ಣ, ಈ ರುಂಡ ಎಲ್ಲಿ ಹೋಗಬೇಕು ಹಾಗೆ? ಕೃಷ್ಣ ಹೇಳಿದ, ಈ ಜಯದ್ರಥ ಅವನ ತಂದೆ ಅವನಿಗೊಂದು ವರ ಕೊಟ್ಟಿದ್ದನಂತೆ. ನಿನ್ನ ರುಂಡವನ್ನು ಯಾರು ಕೆಳಗೆ ಬೀಳಿಸ್ತಾರೋ ಅವರ ತಲೆ 100 ಹೋಳಾಗ್ತದೆ ಹಾಗೆ. ಇದು ಅರ್ಜುನನಿಗೆ ಗೊತ್ತಿಲ್ಲ, ಕೃಷ್ಣನಿಗೆ ಗೊತ್ತಿತ್ತು. ಸರ್ವಜ್ಞ ಶಿಖಾಮಣಿ ನೋಡಿ ನಮ್ಮ ಸ್ವಾಮಿ. ಅಲ್ಲ, ಯುದ್ಧಕ್ಕೆ ಅಂತ ಬರುವಾಗ ಬಯೋಡಾಟ ಕೇಳ್ಕೊಂಡು ಬರ್ತಾರ, ನನಗೆ ಇಂಥ ವರ ಇದೆ ಹಾಗೆಂತ ಹೇಳ್ಕೊಂಡು ಬರ್ತಾರ? ಏನಿಲ್ಲ. ಅರ್ಜುನನಿಗೆ ಗೊತ್ತಿಲ್ಲ. ಆಯಿತು ಕೃಷ್ಣ, ಎಲ್ಲಿ ಬಿಡಬೇಕು ಹಾಗೆ ಅಂತ ಕೃಷ್ಣ ಹೇಳಿದ. ಈ ಒಂದು ದಿಕ್ಕಿನಲ್ಲಿ, ಇಷ್ಟು ದೂರದಲ್ಲಿ ಅವನ ತಂದೆ ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ, ಸಂಧ್ಯಾಕಾಲ ಅದು, ಅವನ ಮೇಲೆ ಬೀಳುವಂತೆ ಮಾಡು ಹಾಗೆ ಅಂತ ಕೃಷ್ಣ ಅಲ್ಲಿಗೆ ಬಿಡ್ತಾನೆ. ಅವನ ತಂದೆ ಕೈಯಲ್ಲಿಯೇ ಬಿತ್ತು ಆ ರುಂಡ. ಜಯದ್ರಥನ ತಂದೆಯ ಕೈಯಲ್ಲೇ ಹೋಗಿ ಬಿತ್ತು. ಏನೋ ಬಿತ್ತಲ್ಲ ಅಂತ ಅವನ ತೆಗೆದು ಅವನೇ ಕೆಳಗೆ ಆಗಿದ್ದು. ಅವನ ತಲೆಯೇ 100 ಹೋಳಾಯಿತು. ಅವನು ನೀಚನೇ, ಜಯದ್ರಥನು ನೀಚ, ಅವನ ತಂದೆಯೂ ನೀಚ. ಇಲ್ಲದಿದ್ದರೆ ಅರ್ಜುನನನ್ನು ಕಾಪಾಡುವವರು ಯಾರು ಹೇಳಿ? ಅರ್ಜುನ ಅಂದರೆ ಜೀವ ಅಂತ ಅರ್ಥ. ಆ ಜೀವನನ ನಿಮಿತ್ತ ಹೇಗೆ ಅರ್ಜುನನನ್ನು ಕಾಪಾಡಿದನೋ ಅದೇ ರೀತಿಯಾಗಿ ಪ್ರತಿಯೊಂದು ಜೀವನನ್ನು ಕೂಡ ಪಾರ್ಥ ಸಾರಥಿಯಾಗಿ ಇದ್ದು ಪರಮಾತ್ಮನೇ ಕಾಪಾಡೋದು. ನಮಗೆ ಅದು ಅರ್ಥ ಆಗೋದಿಲ್ಲ. ಅದು ಆರಂಭದಲ್ಲಿ ಯುದ್ಧ ಮಾಡೋದಿಲ್ಲ, ನಾನು ಹೇಗೆ ಯುದ್ಧ ಮಾಡಲಿ, ಭೀಷ್ಮ ದ್ರೋಣರನ್ನು ಹೇಗೆ ಸಂಹಾರ ಮಾಡಲಿ, ಅವರು ಪೂಜ್ಯರು ಹಾಗೆ ಅಂತ ಅವರನ್ನು ಭಗವದ್ಗೀತೆ ಉಪದೇಶ ಮಾಡಿ ಅವನ ಮನಸ್ಸಿನಲ್ಲಿ ಇದ್ದ ದೋಷಗಳನ್ನೆಲ್ಲ ತೆಗೆದ ಮೂರ್ತಿ ಆ ಕೃಷ್ಣಮೂರ್ತಿ ಹಾಗೆ ಅಂತ. ಈ ರೀತಿಯಾಗಿ ಕುಂತಿ ಅದನ್ನು ನೆನಪಿಸ್ಕೋತಾ ಇದ್ದಾಳೆ. ಕರ್ಣನನ್ನು ಎದುರಿಸಲಿಕ್ಕಾಗಿಲ್ಲ, ಅಶ್ವತ್ಥಾಮರನ್ನು ಎದುರಿಸಲಿಕ್ಕಾಗಿಲ್ಲ, ದ್ರೋಣರನ್ನು ಭೀಷ್ಮರನ್ನು ಬೀಳಿಸ್ಲಿಕ್ಕಾಗಿಲ್ಲ.
ಪ್ರತಿಯೊಂದು ಹಂತದಲ್ಲೂ ಕೂಡ ಪಾಂಡವರಿಗೆ ಸಹಾಯವಾಗಿ ಇದ್ದು ಆ ಯುದ್ಧದಲ್ಲಿ ಗೆಲುವನ್ನು ತಂದುಕೊಟ್ಟದ್ದು ಸ್ವಾಮಿ ನೀನೇ ಹಾಗೆ ಅಂತ. ಎಲ್ಲ ಆದಮೇಲೆ ಯುದ್ಧ ಮುಗೀತು. ಯುದ್ಧ ಮುಗಿದ ಮೇಲೆ ಸಾಮಾನ್ಯ ಸಾರಥಿ ಮೊದಲು ಇಳಿಯೋದು, ರಥದಿಂದ ಸಾರಥಿ ಇಳಿದು ಬಾಗಿಲು ತೆರಿಬೇಕು. ಹೌದು, ಹಾಗೆ ತಾನೆ. ಈ ಕಾರಲ್ಲೂ ಕೂಡ ಹಾಗೆ, ಯಜಮಾನ ಮೊದಲು ಕಾರ್ ಡೋರ್ ಓಪನ್ ಮಾಡಬಾರ್ದು, ಡ್ರೈವರ್ ಇಳಿದು ಆಮೇಲೆ ತಾವು ಓಪನ್ ಮಾಡಬೇಕು. ಪ್ರತಿ ದಿವಸ ಕೃಷ್ಣ ಹಾಗೆ ಮಾಡ್ತಾ ಇದ್ದಂತ. ಸಾರಥಿ ಅಂದರೆ ನೋಡಿ, ಸಾರಥಿ ಅಂತ ದೇವರು ತನ್ನ ದೊಡ್ಡಸ್ತಿಗೆಯನ್ನು ತೋರಿಸ್ಕೊಂಡಿಲ್ಲ. ಸಾರಥಿ ಅಂದರೆ ರಿಯಲ್ ಸಾರಥಿ ಹೇಗೆ ಮಾಡಬೇಕೋ ಹಾಗೆ ಪ್ರತಿಯೊಂದನ್ನು ಮಾಡಿದ್ದಾನೆ. ಕೃಷ್ಣ ತಾನು ಮೊದಲು ಇಳಿಬೇಕು, ಅರ್ಜುನನಿಗೆ ಬಾಗಿಲನ್ನು ತೆರೆದ ಮೇಲೆ ಆ ರಥಿಕ ಕೆಳಗೆ ಇಳಿಬೇಕು. ಎಲ್ಲರೂ ಉಂಟೆ, ಫಸ್ಟು ಡ್ರೈವರ್ ಕೆಲಸ ಮಾಡಲಿಕ್ಕೆ ನಾವು ರೆಡಿಗಿದ್ದೀವ? ಸ್ವಲ್ಪ ಆಲೋಚನೆ ಮಾಡಬೇಕು. ನಮ್ಮ ಆತ್ಮೀಯರೇ ಇರ್ಬೋದು, ಇಲ್ಲ ಒಂಚೂರು ಅದು ಎಷ್ಟು ಆಶ್ಚರ್ಯ ನೋಡಿ. ನಮ್ಮದೇ ಕಾರ್ ಇರ್ಬೋದು, ಒಂಚೂರು ಅವ್ರು ಬಿಡಬೇಕಂತ ಬಿಟ್ಟು ಬರ್ತೀರಾ? ಆಗಲ್ರಿ, ಫಸ್ಟ್ ಸ್ಟೇಟ್ಮೆಂಟೇ ಅದು, ಆಗೋದಿಲ್ಲ. ದೇವ್ರು ಹೇಳಿದನ. ಹಾಂ, ಆಶ್ಚರ್ಯ ನೋಡಿ. ಏನು ಕೃಷ್ಣನ ಒಂದು ಕರುಣೆ ಅರ್ಜುನನ ಮೇಲೆ, ಮಹಾ ಅನುಗ್ರಹ. ಭಕ್ತರು ಅಂದರೆ ಅಷ್ಟು ಅನುಗ್ರಹ ಸುರಿಸ್ತಾನೆ. ಕೊನೆಯ ದಿವಸ ಆಯಿತು, 18ನೇ ದಿವಸ ಕೃಷ್ಣ ಹೇಳಿದನಂತೆ, ಅರ್ಜುನ ಇವತ್ತು ನೀನು ಮೊದಲು ಇಳಿಬೇಕು ಹಾಗೆ. ಅರ್ಜುನ ಹೇಳಿದ, ಸ್ವಾಮಿ ಅದು ಧರ್ಮ ಅಲ್ಲ, ಅದು ನೋಡಿ ಧರ್ಮದ ಪ್ರಭುವಿಗೆ ಧರ್ಮೋಪದೇಶ ಮಾಡ್ತಾ ಇದ್ದಾನೆ ಅರ್ಜುನ. ಸ್ವಾಮಿ ಅದು ಧರ್ಮ ಅಲ್ಲ, ಸಾರಥಿಯೇ ಮೊದಲು ಇಳಿಬೇಕು, ಆಮೇಲೆ ನಾನು ಇಳಿಬೇಕು ಹಾಗೆ. ಹೌದು, ಸಾಮಾನ್ಯ ಧರ್ಮ ಅದು. ಇವತ್ತಂತೂ ನಾನು ಇಳಿಯೋದಿಲ್ಲ, ನೀನೇ ಫಸ್ಟ್ ಇಳಿಬೇಕು. ಇಲ್ಲ ಧರ್ಮ ಇಲ್ಲ ಕೃಷ್ಣ ಹಾಗೆ, ಧರ್ಮ ಇಲ್ಲ ಗಿರ್ಮ ಇಲ್ಲ, ನಾನಂತೂ ಇಳಿಯೋದಿಲ್ಲ ಅಂತ ಕೃಷ್ಣ ಕೂತೇ ಬಿಟ್ಟ. ಹಠಮಾರಿ ಕೃಷ್ಣ ಇಳಿಯೋದೇ ಇಲ್ಲ ಅಂತ ಕೂತೇ ಬಿಟ್ಟ. ಅರ್ಜುನ ತಾನೇ ಸೋತ, ತಾನೇ ಇಳಿದ. ಯಾವಾಗ ಅರ್ಜುನ ಇಳಿದ ಮೇಲೆ ಕೃಷ್ಣ ತಾನು ಇಳಿತಾನೆ, ಇಡೀ ರಥ ಸುಟ್ಟು ಹೋಯ್ತಂತೆ. ಇಡೀ ರಥ ಸುಟ್ಟು ಹೋಯ್ತು. ಅರ್ಜುನನಿಗೆ ಆಶ್ಚರ್ಯ, ಏನು ಕೃಷ್ಣ ಇದು ಹಾಗೆ ಅಂತ. ಆಗ ಕೃಷ್ಣ ಹೇಳಿದಂತೆ, ನೋಡಪ್ಪ, ನಾನು ಬರೀ ಸಾರಥ್ಯ ಮಾಡಿದ್ದಲ್ಲ, ಅನೇಕ ಜನರು ಆಗ್ನೇಯಾಸ್ತ್ರ, ಬ್ರಹ್ಮಾಸ್ತ್ರ ಇತ್ಯಾದಿಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕರ್ಣ. ನಿನ್ನ ರಥ ಯಾವತ್ತೋ ಸುಟ್ಟು ಹೋಗಬೇಕಾಗಿತ್ತು. ನಾನು ಇಷ್ಟು ದಿವಸ ಕೂತಿದ್ದಕ್ಕೆ ಆ ರಥಗಳು, ಆ ಅಸ್ತ್ರಗಳು ತಮ್ಮ ಕೆಲಸವನ್ನು ಮಾಡಲಿಲ್ಲ. ಇವತ್ತು ನಾನು ಸಂಕಲ್ಪ ಮಾಡ್ತೇನೆ, ಅದು ಯಾಕೆ ಅದು ಅಮೋಘ, ಅದು ತಮ್ಮ ಕೆಲಸವನ್ನು ಅದು ಮಾಡೇ ಮಾಡ್ತದೆ. ಇಲ್ಲದ್ರೆ ಅದು ವೇಸ್ಟ್ ಅಂತ ಆಗಬಾರ್ದು. ಬ್ರಹ್ಮಾಸ್ತ್ರ ಇತ್ಯಾದಿ ಅಸ್ತ್ರಗಳು ವ್ಯರ್ಥ ಅಂತ ಆಗಬಾರ್ದು. ಅದು ಅಮೋಘವಾದದ್ದು, ತಮ್ಮ ಕೆಲಸ ಮಾಡೇ ಮಾಡ್ತದೆ ಅದು. ಅಂಥ ಅಸ್ತ್ರಗಳು ನಾನು ಇದ್ದೇನೆ ಅಂತ ಹೇಳಿ ಇಷ್ಟು ದಿವಸ ಅದು ಏನು ಮಾಡಿಲ್ಲ. ಈಗ ನಾನು ಕೆಲಸ ಮುಗೀತು ಅಂತ ಕೆಳಗಿಳಿದು ಸಂಕಲ್ಪ ಮಾಡ್ತೇನೆ, ಅದರಿಂದ ಈಗ ಆಯಿತು ಹಾಗೆ. ಮತ್ತೆ ಕಾಳಿಗೆ ಬಿದ್ದ ಅಂತ ಅರ್ಜುನ. ಎಷ್ಟು ಆಪತ್ತಿನಿಂದ ನಮ್ಮನ್ನು ಪಾರು ಮಾಡಿದೆ ಕೃಷ್ಣ ಹಾಗೆ ಅಂತ ಕುಂತಿದೇವಿ ಅದನ್ನು ಸ್ಮರಿಸಿಕೊಳ್ತಾ ಇದ್ದಾಳೆ. ಮೃದೇ ಮೃದೇ ಅನೇಕ ಮಹಾರಥಾಸ್ತ್ರದ ಹಾಗೆ ಅಂತ. ಇನ್ನು ಕೆಲವು ವಿಚಾರ ಇದೆ, ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯಬಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.